ವೀಕ್ಷಕರೇ ನಮಸ್ಕಾರ. ನಾವು ನಮ್ಮವರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ನಮ್ಮ ಅತಿಥಿ ಕನ್ನಡದ ಮೇಷ್ಟ್ರು ಎಚ್.ಜಿ. ಶ್ರೀನಿವಾಸ್ ಪ್ರಸಾದ್ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀನಿವಾಸ್ ಪ್ರಸಾದ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಕರ್ನಾಟಕ, ಅದರಲ್ಲೂ ಬೆಂಗಳೂರಿನಲ್ಲಿ ಅನ್ಯ ಭಾಷಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಇಂಥವರಿಗೆ ಕನ್ನಡವನ್ನ ಕಲಿಸುವಂಥ ಮಹತ್ ಕಾರ್ಯದಲ್ಲಿ ತೊಡಗಿರುವಂಥವರು ಶ್ರೀನಿವಾಸ್ ಪ್ರಸಾದ್. ಬನ್ನಿ, ಅವ್ರ ಬಗೆಗಿನ ಕಿರುಚಿತ್ರಣವನ್ನ ಈಗ ನೋಡಿ ಬರೋಣ. ಸಿರಿಗನ್ನಡಂ ಗೆಲ್ಗೆ ಸವಿಗನ್ನಡಂ ಬಾಳ್ಗೆ. ಕನ್ನಡ ಬಹಳ ಪ್ರಾಚೀನವಾದಂಥ ಭಾಷೆ. ಕನ್ನಡ ಭಾಷೆಯ ತವರು ಗಂಧದ ಗುಡಿಯಂತಿರುವ ನಮ್ಮ ಈ ಕರ್ನಾಟಕ. ಕನ್ನಡ ಸಿಹಿಯಾದ ಸವಿನುಡಿಯ ಭಾಷೆ. ಆದರೆ ಇಂದಿನ ಐಟಿ-ಬಿಟಿಯ ಆರ್ಭಟದಲ್ಲಿ ಬಹುಶಃ ನಮ್ಮ ಭಾಷೆ ಸೊರಗಿ ಹೋಗುತ್ತಿದೆ ಎಂಬ ದುಗುಡ ಒಂದೆಡೆಯಾದರೆ, ಹೆಚ್ಚು ಹೆಚ್ಚು ವಲಸಿಗರಿಂದ ಭಾಷೆ ಎಲ್ಲಿ ನಶಿಸಿ ಹೋಗುತ್ತದೆಯೋ ಎಂಬ ಆತಂಕ ಮತ್ತೊಂದೆಡೆ. ಇಂತಹ ಸಂದರ್ಭದಲ್ಲಿ ಕೇವಲ ಕನ್ನಡಿಗರಿಗೆ ಮಾತ್ರವಲ್ಲದೆ ಹೊರ ರಾಜ್ಯದ, ಹೊರ ದೇಶದ ಜನರಿಗೆ ಸಿಹಿಯಾದ ಈ ಕನ್ನಡವನ್ನು ಉಣಬಡಿಸುತ್ತಾ ಮಹತ್ ಕಾರ್ಯದಲ್ಲಿ ತೊಡಗಿದ್ದಾರೆ ಇಂದಿನ ನಮ್ಮ ಅತಿಥಿ ಶ್ರೀ ಶ್ರೀನಿವಾಸ್ ಪ್ರಸಾದ್. ಮೈಸೂರು ಯೂನಿವರ್ಸಿಟಿಯಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ಇವರು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಹಾಗೂ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಕನ್ನಡ ಬಾರದಂತಹ ವಯಸ್ಕರಿಗೆ ಕನ್ನಡವನ್ನು ಕಲಿಸಿದಂತಹ ಕೀರ್ತಿ ಇವರದ್ದಾಗಿದೆ. ವೃತ್ತಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 32 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಕೇವಲ ಕನ್ನಡ ಭಾಷೆಯ ಮಹತ್ವವನ್ನು ಪ್ರಚಾರಗೊಳಿಸಲು ಮತ್ತು ಕಲಿಸಲು ವೃತ್ತಿ ಜೀವನದಿಂದ ಸ್ವಯಂ ನಿವೃತ್ತಿಯನ್ನು ಪಡೆದರು. ಸಾಫ್ಟ್ವೇರ್ ಇಂಜಿನಿಯರ್ಗಳು, ಡಾಕ್ಟರ್ಸ್, ನರ್ಸಸ್, ಬ್ಯಾಂಕ್ ನೌಕರರು, ಗೃಹಿಣಿಯರು, ಪತ್ರಕರ್ತರು, ಪ್ರೊಫೆಸರ್ಸ್, ಸಾರ್ವಜನಿಕರು ಹೀಗೆ ಭೇದ ಭಾವವಿಲ್ಲದೆ, ಯಾವುದೇ ಅಪೇಕ್ಷೆಯೂ ಇಲ್ಲದೆ ಎಲ್ಲರಿಗೂ ಕನ್ನಡ ಕಲಿಸುವ ಮಹತ್ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಲವಾರು ಪತ್ರಿಕೆಗಳು, ಆಕಾಶವಾಣಿ, ದೂರದರ್ಶನಗಳ ಮೂಲಕವೂ ಕನ್ನಡ ಕಲಿಸುವ ಸೇವೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಎಲ್ಲರ ಜನ ಮಾನಸದಲ್ಲಿ ಕನ್ನಡ ಮೇಷ್ಟ್ರು ಎಂದೇ ಕರೆಯಿಸಿಕೊಳ್ಳುವ ಇವರು ಹಲವಾರು ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಸರಳವಾಗಿ ಮತ್ತು ತಿಳಿ ಹಾಸ್ಯ ಪ್ರಜ್ಞೆಯ ಮೂಲಕ ಕನ್ನಡವನ್ನು ಕಲಿಸುತ್ತಾ ವಿದ್ಯಾರ್ಥಿಗಳ ಪಾಲಿನ ನೆಚ್ಚಿನ ಗುರುಗಳಾಗಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ಪ್ರತಿಷ್ಠಿತ ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕನ್ನಡ ಮೇಷ್ಟ್ರಾಗಿ ವೃತ್ತಿಯನ್ನ ಮುಂದುವರೆಸುತ್ತಿರುವ ಶ್ರೀ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇವರ ಸೇವೆಯನ್ನ ಮೆಚ್ಚಿ ಹಲವಾರು ಗೌರವ ಸನ್ಮಾನಗಳು ಇವರನ್ನ ಅರಸಿ ಬಂದಿವೆ. ಇವರೇ ಇಂದಿನ ನಾವು ನಮ್ಮವರು ಕಾರ್ಯಕ್ರಮದ ಅತಿಥಿ ಶ್ರೀ ಶ್ರೀನಿವಾಸ್ ಪ್ರಸಾದ್. ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಕನ್ನಡದ ಬಗ್ಗೆ ಏಕೆ ಇಷ್ಟೊಂದು ಅಭಿಮಾನ? ಹೇಗೆ ಈ ಕಲಿಕೆ ಆರಂಭವಾಯಿತು? ಮೇಡಮ್, ನಾನು ಹುಟ್ಟಿದ ಊರು ಹಂಗಳ ಅಂತ, ಅದು ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ. ಮುಂಚೆ ಅದು ಮೈಸೂರು ಜಿಲ್ಲೆಯಲ್ಲಿತ್ತು, ಈಗ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಊರಿನ ಒಂದು ಭಾಗದಲ್ಲಿ ಕೇರಳ, ಇನ್ನೊಂದು ಭಾಗದಲ್ಲಿ ತಮಿಳುನಾಡು. ಊರು ಅಂಥ ಒಳ್ಳೆ ಸಂಪದ್ಭರಿತವಾದ ಊರೇನಲ್ಲ. ಅದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ತಾವು ಕೇಳಿರ್ಬೋದು. ಅದು 4769 ಅಡಿ ಸಮುದ್ರ ಮಟ್ಟಕ್ಕಿಂತ ಎತ್ತರ ಇದೆ. ಸೊ ಅಲ್ಲಿ ತುಂಬ ಭಾಳಷ್ಟು ಗಿಡಮೂಲಿಕೆಗಳಿದೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಅಲ್ಲಿ ಗಾಳಿಯಿಂದ ನಮ್ಮೂರಿನ ವಾತಾವರಣ ಕೂಡ ತುಂಬ ಹಿತಕರವಾಗಿದೆ. ಸೊ ಅಲ್ಲಿ ನಾವು ಕನ್ನಡ ಮಾಧ್ಯಮದಲ್ಲಿ ನಾನು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡಿದೆ. ಆಮೇಲೆ ಹೈಸ್ಕೂಲ್ ಓದಬೇಕಾದ್ರೆ ಪ್ರೈಮರಿ ಸ್ಕೂಲೆಲ್ಲ ನಮ್ಮ ಊರಲ್ಲೇ ಆಯಿತು. ಹೈಸ್ಕೂಲ್ ನಮಗೆ ಅಲ್ಲಿರಲಿಲ್ಲ, ಗುಂಡ್ಲುಪೇಟೆ ಅಂತ. ಅಲ್ಲಿಗೆ ನಾವು ನಡ್ಕೊಂಡು ಅಥವಾ ನಮ್ಮ ಸ್ನೇಹಿತರು ಒಂದು 10 ಜನ ಜೊತೆ ಸೈಕಲಲ್ಲಿ ಹೋಗಿ ಅಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸೋದು. ಆಮೇಲೆ ನಾನು ಡಿಗ್ರಿಗೆ ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಯಾವುದೋ ಒಂದು ಹಾಸ್ಟೆಲ್ ಇಟ್ಕೊಂಡು ಶಾರದಾ ವಿಲಾಸ್ ಕಾಲೇಜ್ ಅಂತ, ಅಲ್ಲಿ ನಾನು PUC ಮಾಡಿ ಆಮೇಲೆ ನಾನು BSc ಸೇರಿಕೊಂಡೆ. BSc ನನಗೆ ಸ್ವಲ್ಪ ಫಿಸಿಕ್ಸ್ ನನಗೆ ತುಂಬ ಇಷ್ಟವಾದ ವಿಷಯ ಆಗಿತ್ತು. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ಪದವಿಯನ್ನು ಪಡ್ಕೊಂಡೆ. ಆಗ ನನಗೆ ಫಿಸಿಕ್ಸ್ MSc ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆರಂಭದಲ್ಲಿ ಸೀಟ್ ಸಿಕ್ಕಲಿಲ್ಲ. ಆದರೆ ಆಗ ನಮಗೊಂದು ಅನುಕೂಲ ಇತ್ತು. BScಯಲ್ಲಿ ಯಾರು 2ನೇ ವಿಷಯವಾಗಿ ಕನ್ನಡ ತಗೊಂಡು ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೋ ಅವರು ಆಗ ಮಂಗಳೂರು ಯೂನಿವರ್ಸಿಟಿ ಅಂತ ಇರಲಿಲ್ಲ, ಸ್ನಾತಕೋತ್ತರ ಕೇಂದ್ರ ಅಂತಿತ್ತು. ಅಲ್ಲಿ MA ಪದವಿಯನ್ನು ಮಾಡಬಹುದು ಅಂತ ಒಂದು ಅವಕಾಶ ಇತ್ತು. ಸೊ ಹಾಗಾಗಿ ನಾನು ಕನ್ನಡ MA ಮಾಡಲಿಕ್ಕೆ ಮಂಗಳೂರಿಗೆ ಹೋಗಿ ಸೇರಿಕೊಂಡೆ. ಅಲ್ಲಿ ಹೋದಾಗ ನನಗೆ ತುಂಬ ಅತ್ಯುತ್ತಮವಾದ ಅಧ್ಯಾಪಕರುಗಳು ನನಗೆ ಸಿಕ್ಕಿದ್ರು. ಸೊ ಅಲ್ಲಿಂದ ನನ್ನ ಕನ್ನಡದ ಅಭಿಮಾನ ಶುರುವಾಗಲಿಕ್ಕೆ ಪ್ರಾರಂಭ ಆಯಿತು. ಓಕೆ, ಅದರ್ವೈಸ್ ಮನೆ ವಾತಾವರಣ ಹೇಗಿತ್ತು? ತಂದೆ ತಾಯಿ ಏನು ಮಾಡ್ಕೊಂಡಿದ್ರು? ತಂದೆಯವರು ಪ್ರೈಮರಿ ಶಾಲಾ ಮಾಸ್ತರಾಗಿದ್ದರು. ಇತ್ತೀಚೆಗೆ ತಾನೇ 1.5 ತಿಂಗಳ ಹಿಂದೆ ಅವರು ತೀರ್ಕೊಂಡ್ರು. ನನ್ನ ತಾಯಿ ಕೂಡ ಅವರು ಗೃಹಿಣಿ. ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಕನ್ನಡನೇ ಮಾತಾಡ್ತಾ ಇದ್ದೆ, ಯಾಕೆಂದರೆ ಅಲ್ಲಿ ಬೇರೆ ಭಾಷೆ ಅಷ್ಟು ಗೊತ್ತಿರಲಿಲ್ಲ. ಸ್ವಲ್ಪ ಆ ಕಡೆ ಮಲಯಾಳ, ಸ್ವಲ್ಪ ತಮಿಳಿನ ಪ್ರಭಾವ
ಇತ್ತು. ಅವರೆಲ್ಲ ಊರಲ್ಲೇ ಇರ್ತಾಯಿದ್ರು ಪಾಪ. ನಮ್ಮ ತಂದೆ ಭಾಳಷ್ಟು ಅವರ ಸೇವಾವಧಿಯನ್ನು ಬಂಡೀಪುರ ಅಂತ ಒಂದು ಅರಣ್ಯ ಪ್ರದೇಶ, ನಮಗೆ ಈಗ ಗೊತ್ತಿರಬೇಕು. ಸೊ ಅಲ್ಲೇ ಸುಮಾರು ವರ್ಷಗಳನ್ನು ಅಲ್ಲೇ ಕಳೆದ್ರು, ಒಂದು 10-15 ವರ್ಷ. ತಮ್ಮ ಆಸೆ MS ಇನ್ ಫಿಸಿಕ್ಸ್ ಮಾಡಬೇಕು ಅನ್ನುವಂಥದ್ದಾಗಿತ್ತು. ಆದರೆ ತಂದೆ ತಾಯಿ ಆಸೆ ಏನಾಗಿತ್ತು? ತಂದೆ ತಾಯಿ ಆಸೆ ಹೆಚ್ಚು ಓದಬೇಕು ಮಗ. ಅವರಿಗೆ ಪಾಪ ಗೊತ್ತಿಲ್ಲ, ಯಾವುದೋ MA ಮಾಡ್ತಾನೆ, MSc ಮಾಡ್ತಾನೆ, ಯಾವುದೋ ಒಂದು ಯಾರೂ ಓದಿಲ್ಲ, ಬರೀ BSc BA ಅಷ್ಟೇ ಕೇಳಿದ್ದೆ. ಯಾವುದೋ ಒಂದು MA ಅಂತ ಮಾಡ್ತಾ ಇದ್ದಾನೆ ಅಂಥೇಳಿ ಅಷ್ಟೇ ಖುಷಿ. ಸೊ ನಾನು ಕನ್ನಡ ಓದ್ತಾ ಇದ್ದೀನಿ ಅಂಥೇಳಿ ಅವ್ರಿಗೆ ಮತ್ತಷ್ಟು ಖುಷಿ ಆಗ್ತಾಯಿತ್ತು. ಅಲ್ಲಿ ಹತ್ತಿರ ಹಂಗಳ ಅಂತ ನಮ್ಮ ಹುಟ್ಟಿದ ಊರು. ಅಲ್ಲಿ ನಮ್ಮ ಇಬ್ಬರು ತಾತಂದಿರು, ಅವರು ಸ್ವಲ್ಪ ಹತ್ತಿರ ಸಂಬಂಧಿಗಳೇ. ಅವರು ನಮ್ಮ ತಾಯಿ ತಂದೆ ಗುಂಡಪ್ಪ ಮೇಷ್ಟ್ರು ಅಂತ, ಅವರು ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾಗಿದ್ದರು. ನಮ್ಮ ತಂದೆ ಅವರು ಶಾನ್ಭವರಾಗಿದ್ದರು, ದೇವರಹಳ್ಳಿ ಅಂತೇಳಿ. ಅವರಿಗೆಲ್ಲ ಕನ್ನಡದ ಬಗ್ಗೆ ಸ್ವಲ್ಪ ಆಸಕ್ತಿ. ಆ ಕಾಲದಲ್ಲೇ ಅವರು ನಾನು ಊರಿಗೆ ಬಂದಾಗ ಕುಮಾರವ್ಯಾಸ ಭಾರತ, ರಾಮಾಯಣ ದರ್ಶನ ಇದನ್ನೆಲ್ಲ ನನ್ನ ಕೈಲಿ ಓದು ಅಂತೇಳಿ ನಾನು ಓದ್ತಾ ಇದ್ದರೆ ಅವರು ಅಕ್ಕಪಕ್ಕದಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಅದನ್ನು ಅನುಭವಿಸ್ತಾ ಇದ್ರು. ಇನ್ನು ತಾತಂದಿರು ಕೊಟ್ಟಂಥ ಪುಸ್ತಕಗಳನ್ನು ನೀವು ಓದ್ತಿದ್ರಿ ಅಂತ ಹೇಳಿದ್ರೆ, ಹೌದು. ಅದರಲ್ಲಿ ತಮಗೆ ಬಹಳ ಅಚ್ಚುಮೆಚ್ಚಿನ ವಿಚಾರಗಳು ಅಂದರೆ ಏನು ಇಷ್ಟವಾಗ್ತಿತ್ತು ತಮಗೆ? ನನಗೆ ಕುಮಾರವ್ಯಾಸನ ಭಾರತ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ರಾಮಾಯಣ ದರ್ಶನ ಅಂದರೆ ಆಗ ಓದ್ತಾ ಇದ್ದೆ, ನನಗೆ ಹೆಚ್ಚು ಅರ್ಥ ಆಗ್ತಾ ಇರಲಿಲ್ಲ. ಆಗ ನಾನು ಡಿಗ್ರಿ ಮಾಡ್ತಾ ಇದ್ದೆ, ಅರ್ಥ ಆಗ್ತಾ ಇರಲಿಲ್ಲ. ನಮ್ಮ ತಾತ ಅವರು ಅರ್ಥ ಹೇಳೋರು, ನೋಡಿ ಇದಕ್ಕೆ ಹೀಗೆ ಅರ್ಥ ಅಂತ ಹೇಳಿ. ಹಾಗೆ ಇನ್ನೂ ಆ ಪುಸ್ತಕಗಳನ್ನು ನನ್ನ ಹತ್ರ ನಾನು ಇಟ್ಕೊಂಡಿದ್ದೀನಿ. ಓಕೆ. ಅದಲ್ಲದೆ ಬೇರೆ ಯಾವ ರೀತಿಯ ಪುಸ್ತಕಗಳನ್ನು ಓದ್ತಿದ್ರಿ? ಅದಲ್ಲದೆ ನಾನು ಸ್ವಲ್ಪ ಕನ್ನಡಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಜಾಸ್ತಿ ಓದ್ತಾ ಇದ್ದೆ. ನಾನು ಡಿಗ್ರಿಗೆ ಸೇರಿದ ಮೇಲೆ ಸ್ವಲ್ಪ ಕಡಿಮೆ ಆಯಿತು. ಆದರೆ MAಗೆ ಸೇರಿದ ಮೇಲೆ ಕನ್ನಡಕ್ಕೆ ಸಂಬಂಧಪಟ್ಟ ಎಲ್ಲ ಪುಸ್ತಕಗಳನ್ನು ಓದುವ ಅವಶ್ಯಕತೆ ಬಂತು. ಓಕೆ. ಆಗ ನಾನು ಜಾಸ್ತಿ ನನಗೆ ಇಷ್ಟವಾದಂಥ ಹಾಸ್ಯ ಸಾಹಿತ್ಯದ ಬಗ್ಗೆ ನನಗೆ ಒಲವು ಜಾಸ್ತಿ. ಸೊ ಹಾಗಾಗಿ ನನ್ನ ಪಠ್ಯಕ್ರಮದಲ್ಲಿ ಕೂಡ ನಾನು ಸ್ವಲ್ಪ ಹಾಸ್ಯವನ್ನು ಜಾಸ್ತಿ ಉಪಯೋಗ ಮಾಡ್ತೀನಿ ಈಗ. ಓಕೆ. ಇನ್ನು ಸಾಹಿತಿ ಅಂತ ಬಂದರೆ ಯಾವ ಸಾಹಿತಿಯ ಸಾಹಿತ್ಯ ತಮಗೆ ಭಾಳ ಅಚ್ಚುಮೆಚ್ಚು ಅನ್ಸುತ್ತೆ? ನನಗೆ ಹಾಸ್ಯ ಸಾಹಿತ್ಯಗಳೆಲ್ಲರೂ ಭಾಳ ಪ್ರಿಯವಾದವರು. ನಾ ಕಸ್ತೂರಿ ಅವರು ಭಾಳ ಪ್ರಿಯವಾದವರು. ನನಗೆ ಇತ್ತೀಚಿನಲ್ಲಿಗೆ ಆರಾಮಿತ್ರ ಅವರು ನನಗೆ ಭಾಳ ಪ್ರಿಯವಾದ ಲೇಖಕರು. ಓಕೆ. ನಮ್ಮ ಇತ್ತೀಚೆಗೆ ಕೂಡ ತುಂಬ ಜನ MS ನರಸಿಂಹಮೂರ್ತಿ ಅಂತ ಅವರು ಕೂಡ ಮೈಸೂರು ಬ್ಯಾಂಕಲ್ಲಿ ಅಧಿಕಾರಿಯಾಗಿದ್ದರು. ಅವರ ಲೇಖನಗಳು ಕೂಡ ನನಗೆ ತುಂಬ ಪ್ರಿಯ ಆಗಿದೆ. ಇನ್ನು ಶಾಲಾ ದಿನಗಳು ಹೇಗಿತ್ತು? ಶಾಲಾ ದಿನಗಳು ಮೇಡಮ್, ನಾವು ಹಂಗಳ ಅಂತ ಅಲ್ಲಿ ಅಂಥ ಒಳ್ಳೆಯ ಶಾಲೆ ಇರಲಿಲ್ಲ. ಅಲ್ಲೇ ಕಷ್ಟಪಟ್ಟು ಓದಿದ್ವು. ಅಂದರೆ ಓದಿನಲ್ಲಿ ಸ್ವಲ್ಪ ಆಗ ಮುಂದಿದ್ದೆ ನಾನು. ಆಮೇಲೆ ನಾನು ಹೇಳಿದೆ ಗುಂಡ್ಲುಪೇಟೆ ಅಂತ. ಗುಂಡ್ಲುಪೇಟೆಯಲ್ಲಿ ಒಂದು ಸ್ಕೂಲ್ ಇತ್ತು, ಒಂದು ಹೈಸ್ಕೂಲ್ ಇತ್ತು ಅಷ್ಟೇ. ಈಗ 2-3 ಹೈಸ್ಕೂಲ್ ಇದೆ, ಕಾಲೇಜುಗಳೆಲ್ಲ ಆಗಿದೆ ಅಲ್ಲಿ. ಇನ್ನು ಓದಿನಲ್ಲಿ ಸದಾ ಮುಂದಿದ್ರಿ ತಾವು ಅಂತ ಹೇಳಿದ್ರಿ. ಓದಲ್ಲದೆ ಬೇರೆ ಹವ್ಯಾಸಗಳು ಯಾವುದಾಗಿದ್ವು ತಮ್ಮದು? ಬೇರೆ ಹವ್ಯಾಸ ನನಗೆ ಸ್ವಲ್ಪ ಬರವಣಿಗೆ ಹವ್ಯಾಸ ಇತ್ತು. ಯಾವಾಗ ಈ ಬೋಧನೆಯಲ್ಲಿ ತೊಡ್ಕೊಂಡು ಅದು ಸ್ವಲ್ಪ ಹಿಂದಾಗೋಯ್ತು, ಎರಡೂ ಮಾಡಲಿಕ್ಕಾಗಲ್ಲ ಅಂತ. ನಾನು ಆರಂಭದಲ್ಲಿ ಹಾಸ್ಯ ಲೇಖನಗಳನ್ನು ತುಂಬ ಬರಿತಾ ಇದ್ದೆ. ಅದೆಲ್ಲ ಸುಮಾರು 25 ವರ್ಷಗಳ ಹಿಂದೆ ಸುಧಾ ಪತ್ರಿಕೆ, ಕನ್ನಡಪ್ರಭ, ಈ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅದು ಪ್ರಕಟ ಆಗಿದೆ. MA ಇನ್ ಕನ್ನಡ ಮಾಡ್ಕೊಂಡ್ರೆ? ಹೌದು. ತಾವು ಕಾಲೇಜಿನ ದಿನಗಳು ಹೇಗಿದ್ವು? ಯಾರ ಮಾರ್ಗದರ್ಶನ ಹೆಚ್ಚಾಗಿತ್ತು ತಮಗೆ? ನಮಗೆ ಅಲ್ಲಿ ಸಿಕ್ಕಿದವರೆಲ್ಲ ತುಂಬ ಒಳ್ಳೆ ಪ್ರೊಫೆಸರ್ ಮೇಡಮ್. S.V. ಪರಮೇಶ್ವರ ಭಟ್ಟ ಅಂತವರು, ಕನ್ನಡದ ಕಾಳಿದಾಸ ಅಂತ ಕೂಡ ಹೇಳ್ತಾರೆ. ಅವರು ತರಗತಿಗೆ ಪಠ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲದೆ ಅನೇಕ ವಿಷಯಗಳನ್ನ ನಮಗೆ ಬೋಧನೆ ಮಾಡ್ತಾಯಿದ್ರು. B.A. ವಿವೇಕ ರೈ ಅಂತ ಅವರು ಕೂಡ ತುಳು ಮತ್ತು ಕನ್ನಡದಲ್ಲಿ ತುಂಬ ವಿದ್ವಾಂಸರು. H.J. ಲಕ್ಕಪ್ಪಗೌಡ ಅಂತ ಅವರು ಕೂಡ ಈಗಿದ್ದಾರೆ. ಗುಣ್ಮಿ ಚಂದ್ರಶೇಖರ್ ಐತಾಳ್ ಅಂತ. ಸೊ ಅವರೆಲ್ಲ ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ನಾವೆಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಹೋಗಿದ್ವು. ಹಾಗಾಗಿ ನಾವು ಆ್ಯಕ್ಚುಲಿ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಹೋದ್ರಿಂದ ನಾವು ಕನ್ನಡ ನಾವು ಒಂಥರ ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ನೋಡ್ತಾಯಿದ್ವು. ಅವ್ರು ಹೇಳ್ತಾಯಿದ್ರು, ಏನಪ್ಪ ಆರ್ಟ್ಸ್ ಹುಡುಗರಿಗಿಂತ ಎಲ್ಲ ಸೈನ್ಸ್ ಹುಡುಗರೆ ಮಾರ್ಕ್ಸ್ ಜಾಸ್ತಿ ತೊಗೋತಾರೆ ಅಂತ. ನಾನಲ್ಲಿ ವ್ಯಾಕರಣ ಒಂದು ಗ್ರಾಮರ್ ಒಂದಿತ್ತು 60 ಮಾರ್ಕ್ಸ್ ಬಂದು. ಸುಮಾರು ನಂಗೆ 60 ಮಾರ್ಕಿಗೆ 59-60 ಮಾರ್ಕೇ ಬಂದುಬಿಟ್ಟಿತ್ತು. ಬೇರೆ ಆರ್ಟ್ಸಿಂದ ಬಂದವರಿಗೆ ಅಷ್ಟು ಬರಲಿಲ್ಲ. ಯಾಕೆಂದರೆ ನಾವು ಒಂದು ಭಾಷೆಯನ್ನು ಒಂದು ವೈಜ್ಞಾನಿಕವಾಗಿ ನೋಡ್ತೀವಿ, ಸುಮ್ಮನೆ ಏನೋ ಪುರಾಣ ಹೇಳಬೇಕು ಅನ್ನೋ ಥರ ಅಲ್ಲ. ಹೇಗೆ ಅಂದರೆ ತಾವು ಹೇಳಿದ ಪ್ರಕಾರ ತೆಗೆದುಕೊಂಡಾಗ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವಂಥದ್ದು ಹೇಗೆ ಸಾಧ್ಯ ಆಯಿತು? ವೈಜ್ಞಾನಿಕವಾಗಿ ನನಗೆ ಯಾರಿಗೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಗೊತ್ತೋ ಅವರಿಗೆ ಭಾಷೆನೂ ಸುಲಭ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಮ್ಯಾಥಮೆಟಿಕ್ಸರ್ ಫಾರ್ಮುಲಾ ಅಪ್ಲೈ ಆದಾಗೆ ನಮ್ಮ ಭಾಷೆಯಲ್ಲೂ ಕೂಡ ಫಾರ್ಮುಲಾಗಳು ಅಪ್ಲೈ ಆಗುತ್ತೆ. ಈಗ ಯಾವುದೋ ಒಂದು ನಾವು ಗ್ರಾಮರ್ ಅಂತ ಈಗೆಲ್ಲ ಹೇಳ್ತಾರೆ ಸಪ್ರೇಟಾಗಿ ಟೀಚ್ ಮಾಡಬೇಕು ಅಂತ, ನಾಟ್ ನೆಸರಿ, ಅದು ಬೇಕಾಗಿಲ್ಲ. ಪ್ರತ್ಯೇಕವಾಗಿ ಇದು ಬೋಧನೆ ಮಾಡೋದು ಬೇಕಾಗಿಲ್ಲ. ಈಗ ಯಾವುದೋ ಒಂದು ಫಾರಮ್ ತೊಗೊಂಡ್ರೆ ಏನು ಚತುರ್ಥಿಪದಯ ಮನೆ ಅಂತ ಅವನಿಗೆ ಕೊಟ್ಟರೆ ಮನೆಗೆ, ಶಾಲೆಗೆ, ಊರಿಗೆ, ನೀರಿಗೆ. ಸೊ ಹಾಗೆ ಒಂದೇ ಫಾರ್ಮುಲಾ ಮನುಷ್ಯರಿಗಿಂತ ಹೆಚ್ಚು ಡಿಸಿಪ್ಲಿನ್ ಆಗಿ ಭಾಷೆ ನಡ್ಕೊಳ್ಳುತ್ತೆ ಅಂತ ನಾನು. ಹಾಗೆ ಯಾರಿಗೆ ಮ್ಯಾಥ್ಸ್ ಫಾರ್ಮುಲಾಗಳು ಗೊತ್ತೋ ಅವರಿಗೆ ಇದು ಕೂಡ ಸುಲಭ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ. ಸೊ ಹಾಗೆ ಮ್ಯಾಥ್ಸ್ಗಿಂತ ಲ್ಯಾಂಗ್ವೇಜಸ್ ಈಸಿ ಆಗಿಬಿಡುತ್ತೆ ಅಂತ? ಹಾಂ, ಮ್ಯಾಥ್ಸ್ ಗೊತ್ತಿದ್ದರೆ ಲ್ಯಾಂಗ್ವೇಜ್ ತುಂಬ ಈಸಿ. ತುಂಬ ಬೇರೆ ಬೇರೆ ಭಾಷೆ ವಿಷಯದಲ್ಲಿ ಪರಿಣಿತರಾಗಿರೋರಿಗೆ ಭಾಷೆ ತುಂಬ ಸುಲಭ ಆಗುತ್ತೆ. ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಡಾಕ್ಟ್ರೇ, ಇದು ಉರಿಯುತ್ತೆ. ಇದು ಹುಳಕಡ್ಡಿ ಒಂದು ಫಂಗಲ್ ಇನ್ಫೆಕ್ಷನ್ ಆಗಿದೆ. ಇದು ಸೊಂಟ ಮತ್ತು ಕಾಲುಗಳಿಗೂ ಹರಡುತ್ತದೆ. ಇದಕ್ಕಾಗಿ ಹಚ್ಚಿರಿ ರಿಂಗ್ ಗಾರ್ಡ್. ಇದರ ವೈದ್ಯಕೀಯವಾಗಿ ಸಾಬೀತಾಗಿರುವ ಸತ್ವಗಳು ಫಂಗಸ್ ಮೇಲೆ ದಾಳಿ ಮಾಡುತ್ತವೆ. 7 ದಿನಗಳಲ್ಲಿ ಪರಿಹಾರ ಒದಗಿಸುತ್ತದೆ ರಿಂಗ್ ಗಾರ್ಡ್, ಪ್ರತಿ ಹುಳಕಡ್ಡಿಯ ಎಕ್ಸ್ಪರ್ಟ್. ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ.
ಸೊ ಅಲ್ಲಿಗೆ ತಾವು MA ಕನ್ನಡ ಜಾಯ್ನ್ ಆದಮೇಲೆ ಫಿಸಿಕ್ಸ್ ಬಗೆಗಿನ ಆಸಕ್ತಿ ಕಡಿಮೆ ಆಯಿತು. ಆಸಕ್ತಿ ಕಡಿಮೆ ಆಯಿತು ಅಂದರೆ ನನಗೆ ಮುಂದಿನ ವರ್ಷ ಫಿಸಿಕ್ಸಿಗೆ ಸೀಟ್ ಸಿಕ್ತು. ಬಟ್ ಆಗಲೇ ನಾನು MAಯಲ್ಲಿ 1 ವರ್ಷ ಇದ್ದೆ. ಆಮೇಲೆ ಪುನಃ ವಾಪಸ್ ಬಂದು ಓದುವಷ್ಟು ಮನೆಯಲ್ಲಿ ಹಣದ ಕೊರತೆ ಇತ್ತು. ಹಾಗಾಗಿ ನಾನು ಅದನ್ನೇ ಮುಂದುವರಿಸಿದೆ. ಆನಂತರ ನನಗೆ ಅದು ಮಾಡಿದ ತಕ್ಷಣ ನನಗೆ ತಕ್ಷಣಕ್ಕೆ ಕನ್ನಡ ಉಪನ್ಯಾಸಕರ ಕೆಲಸ ಸಿಕ್ಕಲಿಲ್ಲ. ಅಂದರೆ ಕೆಲಸ ಸಿಕ್ಕಲ್ಲ ಅಂತ ಈಗ ಹೇಳ್ತಾರೆ, ಎಲ್ಲ ಕಾಲದಲ್ಲೂ ಕೆಲಸಕ್ಕೆ ತೊಂದರೆನೇ, ಎಲ್ಲರಿಗೂ ಅದು ಅನುಭವ ಆಗಿದ್ದೆ. ಯಾವ ಕಾಲದಲ್ಲೂ ಸುಲಭವಾಗಿ ಕೆಲಸ ಸಿಕ್ಕಲ್ಲ. ಹಾಗೆ ರಿಸರ್ವ್ ಬ್ಯಾಂಕಲ್ಲಿ ಸ್ವಲ್ಪ ಕನ್ನಡದ ಅಭ್ಯರ್ಥಿಗಳಿಗೆ ಜಾಸ್ತಿ ಮಹತ್ವ ಇತ್ತು. ಆಗ ಸ್ವಲ್ಪ ಕನ್ನಡದ ಹೋರಾಟ ರಿಸರ್ವ್ ಬ್ಯಾಂಕಲ್ಲಿ ತುಂಬ ನಡೆದಿತ್ತು. ಹಾಗಾಗಿ ನಾನು ಅಲ್ಲಿಗೆ ಅಪ್ಲೈ ಮಾಡಿದೆ. ಅಲ್ಲಿ ಒಂದು ರಿಟರ್ನ್ ಟೆಸ್ಟ್ ಆಯಿತು, ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂನಲ್ಲಿ ಕೂಡ ಅಲ್ಲಿ ಇದ್ದವರು ಯಾರೋ ಒಬ್ಬರು RD ಆಗ ರೀಜನಲ್ ಮ್ಯಾನೇಜರ್, ಪ್ರಾದೇಶಿಕ ನಿರ್ದೇಶಕರು, ಅವರು ಯಾರೋ ಬೆಂಗಾಲಿ ಅಂತ ಕಾಣುತ್ತೆ, ಅವ್ರ ಹೆಸರು ನಾನು ಬರ್ತಿದ್ದೀನಿ. ಅವ್ರು ನಾನು ಏನು ಪ್ರಶ್ನೆ ಕೇಳ್ತಾರಪ್ಪ ಅಂದ್ಕೊಂಡಿದ್ದೆ. ಅದು ರಿಸರ್ವ್ ಬ್ಯಾಂಕ್ ನೃಪತುಂಗ ರಸ್ತೆಯಲ್ಲಿದೆ. ಅವರು ನೀವು ಏನು ಕನ್ನಡ MA ಓದಿದ್ದೀರಾ ಅಂತ ಇಂಗ್ಲೀಷ್ ಕೇಳಿದ್ರು. ಹೌದು ಅಂತದೆ. ನೃಪತುಂಗ ಯಾರು ಅಂತ ಕನ್ನಡದ ವಿಷಯನೇ ಕೇಳಕ್ಕೆ ಶುರು ಮಾಡಿಬಿಟ್ರು ಅವರು. ಹಾಗಾಗಿ ನನಗೆ ಉತ್ತರ ಹೇಳೋದು ಸುಲಭ ಆಗೋಯ್ತು. ಹಾಗಾಗಿ ನಾನು ಅದರಲ್ಲಿ ಇಂಟರ್ವ್ಯೂನಲ್ಲಿ ಪಾಸ್ ಆಗಿಬಿಟ್ಟೆ. ಬಹುಶಃ ವರ್ಷ ನಾನು ಒಬ್ಬನೇ ಅಂತ ಕಾಣುತ್ತೆ ಕನ್ನಡ MA ಮಾಡಿಕೊಂಡು ರಿಸರ್ವ್ ಬ್ಯಾಂಕ್ ಓದೋದು. ಕನ್ನಡಿಗರಿಗೆ ಆದ್ಯತೆ ಇತ್ತು ಆಗ. ಆ ಕಾಲದಲ್ಲಿ ಇದೊಂದು ದೊಡ್ಡ ಹೋರಾಟ ಮಾಡಿ ರಿಸರ್ವ್ ಬ್ಯಾಂಕಲ್ಲಿ ನಾವು ಒಂದು 250 ಜನ ಸೇರಿದ್ವು. 1975, 73, 74, 75ನೇ ಇಸ್ವಿಯಲ್ಲಿ. ನಾನು 75ರಲ್ಲಿ ಸೇರಿದೆ. ಬಹಳಷ್ಟು ಮಂದಿ ಕನ್ನಡಿಗರು ಆಗ ನಾವು ಸೇರಿದ್ದೀವಿ. ಅಂದರೆ ಈಗ ಹೆಚ್ಚು ಕಡಿಮೆ ಎಲ್ಲ ನಿವೃತ್ತರಾಗಿದ್ದಾರೆ. 90%, 90% ನಾವು ಕನ್ನಡಿಗರೇ ಸೇರಿದ್ವು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಅದು ಬದಲಾವಣೆ ಆಗಿರಬೇಕು, ನನಗೆ ಗೊತ್ತಿಲ್ಲ. ಬಟ್ ತುಂಬ ಆದ್ಯತೆ ಇತ್ತು. ಎಷ್ಟು ವರ್ಷ ಸೇವೆ ತಮ್ಮ? ಅಲ್ಲಿ ಸುಮಾರು 27-28 ವರ್ಷಗಳ ಕಾಲ ಅಲ್ಲಿ ನಾನು ಸೇವೆ ಮಾಡಿದೆ. ಓಕೆ. ಕನ್ನಡ ಸಂಘದಲ್ಲೂ ಸುಮಾರು 8-10 ವರ್ಷ. ಅಂದರೆ 8-10 ವರ್ಷ ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇರುತ್ತೆ, ನಿರ್ದೇಶಕ ಮಂಡಳಿಯಲ್ಲಿದ್ದೆ. ಆಮೇಲೆ ಕೂಡ ಸಕ್ರಿಯ, ಯಾಕೆ ಬೇರೆ ಬೇರೆ ಸ್ನೇಹಿತರು ಬರಬೇಕಲ್ಲ, ನಾವು ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ವಿ. ಅಲ್ಲಿ ಒಂದು ಕಿರಣ ಅಂತ ಒಂದು ಮ್ಯಾಗಝಿನ್ ಪ್ರತಿ ವರ್ಷ ತರ್ತೀವಿ. ಆಮೇಲೆ ಯಾರಾದರೂ ಸಾಹಿತಿ ಕಲಾವಿದರು, ಅಶಕ್ತ ಸಾಹಿತ್ಯ ಕಲಾವಿದರು ಅಂತ ಗುರುತಿಸಿ ಪ್ರತಿ ವರ್ಷ ಸನ್ಮಾನ ಮಾಡ್ತಾ ಇದ್ದು. ತುಂಬ ಕಾರ್ಯಕ್ರಮ ನಾವು ಮಾಸ್ತಿಯವರನ್ನು ಕರೆಸಿದ್ದೀವಿ, ಶಿವರಾಮ್ ಕಾರಂತರನ್ನು ಕರೆಸಿದ್ದೀವಿ, ಹಮ ನಾಯಕರನ್ನು ಕರೆಸಿದ್ದೀವಿ. ಆ ಕಾಲದಲ್ಲಿ ಅದು ನಮಗೆ ಒಂಥರ ಭಾಳ ಖುಷಿ. ಆವಾಗ ಇಷ್ಟು ಸೌಲಭ್ಯ ಇರಲಿಲ್ಲ ನಮಗೆ. ಯಾರ ಹತ್ರ ಕಾರ್ ಇರಲಿಲ್ಲ, ಸ್ಕೂಟರ್ ಇರಲಿಲ್ಲ, ಬೇರೆ ಬೇರೆ ಥರ ಅನುಕೂಲಗಳಿರಲಿಲ್ಲ. ಆದರೂ ಕನ್ನಡಕ್ಕೆ ಕೆಲಸ ಮಾಡಬೇಕು ಅನ್ನೋ ತುಡಿತ ಮಾತ್ರ ಎಲ್ಲರಲ್ಲೂ ಜಾಸ್ತಿ ಇತ್ತು. ಅದು ಯಾಕೋ ಈಗ ಸ್ವಲ್ಪ ಎಲ್ಲ ಸೌಲಭ್ಯಗಳಿದ್ದರೂ ಅದು ಅಷ್ಟು ಮಟ್ಟಿಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ. ಇನ್ನು ಕನ್ನಡ ಕಲಿಸುವಿಕೆ ಅನ್ನುವಂಥ ತುಡಿತ ಆರಂಭವಾಗಿದ್ದು ಯಾವಾಗ? ನಾನು ನಿಮಗೆ ಆಗಲೇ ಹೇಳಿದೆ, ನಾನು ಕನ್ನಡ MA ಮಾಡಿದ ಮೇಲೆ ಕನ್ನಡ ಮೇಸ್ಟ್ರ್ ಆಗಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸದ್ಯಕ್ಕೆ ಆಗ ಕೆಲಸ ಸಿಕ್ಕಲಿಲ್ಲ. ಸೊ ರಿಸರ್ವ್ ಬ್ಯಾಂಕಲ್ಲಿ ಕೆಲಸ ಸಿಕ್ಬಿಡ್ತು. ಎಲ್ಲ ರಿಸರ್ವ್ ಬ್ಯಾಂಕ್ ಕೆಲಸ, ಪ್ರತಿಷ್ಠಿತ ಬ್ಯಾಂಕು, ಒಳ್ಳೆಯ ಸಂಬಳ, ಯಾಕೆ ಬಿಡ್ತೀಯಾ ಅಂತ. ಕೆಲಸ ಇರಲಿಲ್ಲ. ಸೊ ಇಲ್ಲಿ ಬಂದು ಸೇರಿಕೊಂಡ್ಬಿಟ್ಟೆ. ಸೇರಿ ಒಂದು ಕನ್ನಡ ಸಂಘದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದೆ. 1980-81ನೇ ಇಸ್ವಿಯಿಂದ ಈಚೆಗೆ ಈ ಬೆಂಗಳೂರಿಗೆ ಈ ಬೇರೆ ಬೇರೆ ಭಾಷಿಕರ ವಲಸೆ ಪ್ರಾರಂಭ ಆಯಿತು. ಯಾಕೆಂದರೆ IT-BT ಆಗ ಇದು ಶುರುವಾಯಿತು. ತುಂಬ ಜನ ಬರಲಿಕ್ಕೆ ಶುರು ಮಾಡೋದು. ಸೊ ತುಂಬ ಜನ ಬರೋರು ಅವರು ನಾವು ಕನ್ನಡ ಕಲ್ತ್ಕೋಬೇಕು, ಇಲ್ಲಿ ಬಂದಿದ್ದೀವಲ್ಲ ಅಂತ ಅವ್ರು ಆಸಕ್ತಿ ತೋರಿಸ್ತಾ ಇದ್ರಂತೆ. ಹಾಗಾಗಿ ಅವರೆಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಪರ್ಕ ಮಾಡ್ತಾಯಿದ್ರು. ನಾವು ಕನ್ನಡ ಕಲಿಬೇಕು, ನಮಗೆ ಕಲಿಸುವ ವ್ಯವಸ್ಥೆ ಏನಿದೆ ಅಂತ. ಅವಾಗ ಕನ್ನಡ ಸಂಸ್ಕೃತಿಗೆ ದಾರಿ ಇರಲಿಲ್ಲ, ಏನು ಮಾಡೋದು ಅಂತ. ಕನ್ನಡ ಕಲಿಸೋರು ಬೇಕು, ವಯಸ್ಕರಿಗೆ ಕನ್ನಡ ಕಲಿಸೋರು ಬೇಕು. ಸೊ ಅವರು ಆಗ ಒಂದು ಪ್ರಕಟಣೆ ಕೊಟ್ಟರು, ಈಗ ವಯಸ್ಕರಿಗೆ ಕನ್ನಡ ಕಲಿಸುವ ಬೋಧಕರ ತರಬೇತಿ ಶಿಬಿರವನ್ನು ಮಾಡ್ತೀವಿ, ಯಾರ್ಯಾರು ಆಸಕ್ತರಿದ್ದಾರೆ ಅದರೆಲ್ಲ ಭಾಗವಹಿಸಬಹುದು ಅಂತ ಹೇಳಿ. ಆಗ ಸುಮಾರು ಒಂದು 20-25 ಜನ ಭಾಗವಹಿಸಿದ್ವು. ಅದು ರಿಸರ್ವ್ ಬ್ಯಾಂಕ್ ಎದುರಿಗೆ ಇತ್ತು, ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಆಗ ನಾನು ಒಂದು ತಿಂಗಳ ರಜೆ ಹಾಕಿ ಒಂದು 2-3 ವಾರ ಅವರು ಶಿಬಿರ ನಡೆಸಿದ್ರು. ಅಲ್ಲಿ ನಮಗೆ ತರಬೇತಿ ಕೊಟ್ಟವರೆಲ್ಲ ತುಂಬ ದೊಡ್ಡವರು. ಡಾಕ್ಟರ್ ರಾಮಚಂದ್ರ ಸ್ವಾಮಿ ಅಂತ, ND ಕೃಷ್ಣಮೂರ್ತಿ ಅಂತ, ರೋಹಿಡೇಕರ್ ಅಂತ, ಡಾಕ್ಟರ್ ಭಾ ಮಲ್ಲಿಕಾರ್ಜುನ ಅಂತ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಅವರು, ಅಬ್ದುಲ್ ರಹಮಾನ್ ಪಾಷಾ ಅವರು, ಲಿಂಗದೇವ್ರ ಹಳೆಮನಿ, ಈಗ ಇಲ್ಲ. ಇವರೆಲ್ಲ ನಮಗೆ ವಯಸ್ಕರಿಗೆ ಕನ್ನಡವನ್ನು ಹೇಗೆ ಕಲಿಸಬೇಕು ಅಂತೇಳಿ ಒಂದು 2-3 ವಾರಗಳ ಕಾಲ ಶಿಬಿರವನ್ನು ನಡೆಸಿದ್ರು. ಅಲ್ಲಿ ಆದ ತಕ್ಷಣ ನಾನು ಇದನ್ನು ಯಾಕೆ ಪ್ರಾರಂಭ ಮಾಡಬಾರ್ದು ಅಂತೇಳಿ ಮೊದಲೇ ನಮ್ಮ ಬ್ಯಾಂಕಿಂದ ಶುರು ಮಾಡಿದೆ. ನಮ್ಮ ಬ್ಯಾಂಕಲ್ಲಿಂದ ಆಗ ನಮ್ಮ ಬ್ಯಾಂಕ್ ಅವ್ರದ್ದು ನಮ್ಮದು ಕ್ವಾರ್ಟರ್ಸ್ ಎಲ್ಲ ಅಲ್ಲಿ ಹಲಸೂರು ಕೆರೆ ಇದೆ, ನಿಮ್ಗೆ ಗೊತ್ತು. ಹಲಸೂರು ಕೆರೆ ಮುಂದೆ ರಿಸರ್ವ್ ಬ್ಯಾಂಕ್ ಕ್ವಾರ್ಟರ್ಸ್ ಈಗಲೂ ಕೂಡ ಇದೆ. ಅಲ್ಲಿ ತುಂಬ ಜನ ನಾನು ಕನ್ನಡಿಗ ಇದ್ದರು ಎಂಪ್ಲಾಯೀಸ್. ಅವ್ರ ಹೆಂಡ್ತಿರು ನಾವು ಹೌಸ್ ವೈಫ್ಸ್ ನಾವೆಲ್ಲ ಕನ್ನಡ ಕಲಿಬೇಕು ಅಂತ ಅವ್ರು ಇಷ್ಟಪಡ್ತಾ ಇದ್ರಂತೆ. ಸೊ ನಾನು ಹೇಗೋ ಟ್ರೈನಿಂಗ್ ಮಾಡ್ಕೊಂಡಿದ್ನಲ್ಲ, ನಾನು ಹೇಳಿದೆ ಬೇಕಾದ್ರೆ ನಾನು ಕಲಿಸ್ತೀನಿ ಅಂತೇಳಿ. ಅವಾಗ ನನಗೆ ಮದುವೆ ಕೂಡ ಆಗಿರಲಿಲ್ಲ. ಸೊ ಕೆಲಸ ಇರಲಿಲ್ಲ, ಏನಾದರೂ ಮಾಡಬೇಕಲ್ಲ, ಇದೊಂದು ಒಳ್ಳೆಯ ಕೆಲಸ ಅಂತೇಳಿ ಅಲ್ಲಿ ಆಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಒಂದು ನಿಯಮ ಮಾಡಿದರು, 6 ತಿಂಗಳ ಕಾಲ ಕಲಿಸಬೇಕು ಅಂತ. 6 ತಿಂಗಳ ಕಾಲ, ಈಗ ಅದು 3 ತಿಂಗಳಿಗೆ ರೆಡ್ಯೂಸ್ ಮಾಡಿದ್ದಾರೆ, ವಾರದಲ್ಲಿ 3 ದಿವಸ ಅಂತ. ನಾನು ಪ್ರತಿದಿನ ಕೆಲಸ ಮುಗಿಸ್ಕೊಂಡು ಅಲ್ಲಿ 5:30 6:30 7 ಗಂಟೆಗೆ ಹಲಸೂರಿಗೆ ಹೋಗಿ ನಾನು ಆಟೋದಲ್ಲೋ ಬಸ್ಸಲ್ಲೋ ನಡ್ಕೊಂಡು ಹೋಗಿ ಒಂದು ಬ್ಯಾಚ್ ನಾನು ಅಲ್ಲಿ ಕಂಪ್ಲೀಟ್ ಮಾಡಿದೆ. ಅದು ತುಂಬ ಸಕ್ಸಸ್ಫುಲ್ ಆಯಿತು. ಎಷ್ಟು ಸಕ್ಸಸ್ಫುಲ್ ಆಯಿತು ಪಾಪ. ಅಲ್ಲಿ ಜನ ಎಲ್ಲ ಈಗಲೂ ಅವರೆಲ್ಲ ಹೇಳ್ತಾರೆ, ನಮ್ಮ ಮಕ್ಕಳಿಗೆಲ್ಲ ನಾವೇ ಕಲಿಸ್ತಾ ಇದ್ದೀವಿ ಸರ್, ಪ್ರಸಾದ್ ಸರ್ ಚೆನ್ನಾಗಿದ್ದಾರಾ ಎಲ್ಲ ಕೇಳ್ತಾರೆ.
ನಮ್ಮ ಬ್ಯಾಂಕ್ ಆಲ್ ಇಂಡಿಯಾ ಟ್ರಾನ್ಸ್ಫರಬಿಲಿಟಿ ಇದೆ, ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲಿ ಕೂಡ ಎಲ್ಲ ಕಡೆಯಿಂದ ಬರ್ತಾರೆ, ಇವರಿಗೆ ಯಾಕೆ ಕನ್ನಡ ಕಲಿಸ್ಬಾರ್ದು ಅಂತ ಕೇಳಿದ್ರು. ಸರಿ ಆಯಿತು ಕಲಿಸ್ತೀನಿ ಅಂತ ಹೇಳಿದ್ರು. ಆಗ ನಮ್ಮ ಬ್ಯಾಂಕಲ್ಲಿ ಒಬ್ಬರು ಸತ್ಯಾನಂದ ಬಗಾಯ್ ಅಂತ ಒಬ್ಬರು ಮ್ಯಾನೇಜರ್ ಇದ್ದರು, ಅವರು ರೀಜನಲ್ ಡೈರೆಕ್ಟರು, ಪಂಜಾಬಿ ಆದರೂ ತುಂಬ ಸಾಹಿತ್ಯದ ಬಗ್ಗೆ ತುಂಬ ಆಸಕ್ತಿ ಉಳ್ಳ ಮನುಷ್ಯ ಅವರು. ಅವರಿಗೆ ಗೊತ್ತಾಯ್ತು ಇವನೇನು ಚೆನ್ನಾಗಿ ಕಲಿಸ್ತಾ ಇದ್ದಾನೆ ಅಂತ ಹೇಳಿ, ಅವನಿಗೆ ಆಫೀಸ್ ಸಮಯದಲ್ಲೇ ನೀನು ಕಲಿಸ್ಬೋದು ಅಂಥೇಳಿ 3:30ಇಂದ 4:30, 4:30ಇಂದ 5:30 2 ಬ್ಯಾಚ್ಗಳು. ಅಲ್ಲೇ ನಾವು ಕನ್ನಡ ಸಂಘಕ್ಕೆ ಒಂದು ರೂಮ್ ಬೇರೆ ಕೊಟ್ಟಿದ್ದಾರೆ, ಅಲ್ಲಿ ನಾನು ಕಲಿಸ್ಲಿಕ್ಕೆ ಶುರು ಮಾಡಿದೆ. ಸುಮಾರು 8 ವರ್ಷಗಳ ಕಾಲ. ಅಂದರೆ ಕನ್ನಡ ಕಲಿಸುವಿಕೆ ಅನ್ನುವಂಥದ್ದು ಕಷ್ಟದ ವಿಚಾರವಾ ಹೇಗೆ? ಯಾವುದು ನನ್ನ ಪ್ರಕಾರ ಯಾವುದೂ ಕಷ್ಟ ಇಲ್ಲ, ನಾವು ಇಷ್ಟಪಟ್ಟು ಕಲಿತ್ರೆ. ಈಗ ಮ್ಯಾಥಮೆಟಿಕ್ಸ್ ಕಷ್ಟ. ನಮ್ಮ ಜನ ನಾವು ಕಲಿಸೋರು ಏನು ಹೇಳ್ತೀವಿ ಅಂದರೆ, ಈಗ ಹೋದ ತಕ್ಷಣ ಮ್ಯಾಥಮೆಟಿಕ್ಸ್ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂದರೆ ಹುಡುಗ ಅದಕ್ಕೆ ಹೋದ, ನಾನು ಕಲಿಯಲ್ಲ. ಹಾಗೆ ಎಲ್ಲ ವಿಷಯ ನಮಗೆ ಆಸಕ್ತಿ ಇದ್ದರೆ ಖಂಡಿತ ಕಷ್ಟದ ವಿಷಯ ಅಲ್ಲ. ಕನ್ನಡ ಕಲಿಸೋದು ನನ್ನ ಪ್ರಕಾರ ಕಷ್ಟದ ವಿಷಯ, ಅಟ್ ದಿ ಸೇಮ್ ಟೈಮ್ ಸುಲಭದ ವಿಷಯ. ಅದು ಎರಡೂ ಹೌದು. ಇದು ಮಾತಾಡೋದಂದ್ರೆ ಇಟ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್. ನಾವು ಹೇಗೆ ಉಸಿರಾಡ್ತೀವೋ ಹಾಗೆ ಭಾಷೆ ಕಲಿಯೋದು. ಸಾಮಾನ್ಯ ಒಂದು ಹೇಳಿಕೆ ಇದೆ, ಲ್ಯಾಂಗ್ವೇಜ್ ಕೆನಾಟ್ ಬಿ ಟಾಟ್, ಇಟ್ ಶುಡ್ ಬಿ ಲರ್ನ್ಡ್ ಅಂತ. ಯಾರೂ ಕಲಿಸ್ಲಿಕ್ಕಾಗಲ್ಲ, ಅದನ್ನು ಕಲಿಬೇಕು. ನಾವೇನು ಮಾಡ್ತೀವಿ, ಆ ಕಲಿಯುವಂತಹ ವಾತಾವರಣವನ್ನು ಕ್ರಿಯೇಟ್ ಮಾಡ್ತೀವಿ. ಆ ಕಲಿಸೋದಕ್ಕೆ ಬೇಕಾದ ಮೂಲ ಸೌಲಭ್ಯಗಳನ್ನು ನಾವು ಕ್ರಿಯೇಟ್ ಮಾಡಿಕೊಡ್ತೀವಿ. ಅಂದರೆ ಈ ಕಲಿಸುವಿಕೆಯ ಒಂದು ಕೋರ್ಸ್ ಏನಿದೆ, ಅಥವಾ ಈ ಒಂದು 3 months 6 months ಕೋರ್ಸ್ ಏನಿದೆ, ಇದು ಬರೀ ಬರವಣಿಗೆಯ ಅಥವಾ ಬರೀ ಮಾತನಾಡುವಂಥದ್ದು ಅಥವಾ ಸಂಪೂರ್ಣವಾಗಿ ಇರುವಂಥದ್ದು? ಕನ್ನಡ ಭಾಷೆ ಅಂತ ಬಂದಾಗ ಸಂಪೂರ್ಣವಾಗಿ ಕಲಿಯುವಂಥದ್ದು ಹೇಗೆ? ಸಾಮಾನ್ಯವಾಗಿ ಮಾತಾಡೋದು ಮತ್ತು ಬರಹ ಎರಡೂ ಕಲಿಸ್ಬೇಕು ಅಂದರೆ ಸುಮಾರು 100 ಗಂಟೆಗಳ ಕಾಲ ಬೇಕಾಗುತ್ತೆ. ಇದು ಒಂದು ಕೆಲವು ಅಧ್ಯಯನಗಳನ್ನು ಮಾಡಿ ಕಂಡುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಯಾವುದೇ ಭಾಷೆ ಓದು ಮತ್ತು ಬರಹ ಕಲಿಬೇಕಾದ್ರೆ 100 ಗಂಟೆಗಳ ಕಾಲ ಬೇಕು ಅಂತ ಒಂದು ಅಧ್ಯಯನದಿಂದ ಗೊತ್ತಾಗಿದೆ ಅಂತ ಹೇಳ್ತಾರೆ. ಬರೀ ಮಾತಾಡೋದು ಕಲಿಸ್ಲಿಕ್ಕೆ ನಿಮಗೆ ಕನಿಷ್ಠ 30 ಗಂಟೆ ಆದರೂ ಬೇಕಾಗತ್ತೆ. ಅಂದರೆ ಬೇಸಿಕ್ ಲೆವೆಲ್. ನೀವು ಪಂಡಿತರಾಗೋಕ್ಕಾಗಲ್ಲ. ಈಗೇನೋ ಒಂದು ಆಟೋ ಚಾಲಕರ ಜೊತೆ ಮಾತಾಡ್ಬೋದು, ಬಸ್ಸಲ್ಲಿ ಮಾತಾಡ್ಬೋದು, ಒಂದು ಅಂಗಡಿಯಲ್ಲಿ ಮಾತಾಡ್ಬೋದು, ನೆರೆಹೊರೆಯವ್ರ ಜೊತೆಯಲ್ಲಿ ಮಾತಾಡ್ಬೋದು. ಈ ಮಾತಾಡುವಿಕೆಗೆ ಸುಮಾರು ಒಂದು 30 ಗಂಟೆಗಳ ಕಾಲದಲ್ಲಿ ಖಂಡಿತ ಕಲಿಬೋದು. ತುಂಬ ಜನ ಕಲ್ತಿದ್ದಾರೆ. ಇದುವರೆಗೂ ತಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ತಿಳ್ಕೊಬೋದಾ? ನಾನು ಲೆಕ್ಕ ಇಟ್ಟಿಲ್ಲ. ಸುಮಾರು 32 ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀನಿ. 82ರಲ್ಲಿ ಇದೊಂದು ಈ ಪ್ರಯಾಣ ಶುರುವಾಯಿತು. ನಾನು ಕಲಿಸಿರುವಂಥ ಜಾಗಗಳು ಬಹಳಷ್ಟು MNC ಕಂಪನಿಗಳಲ್ಲಿ ನಾನು ಕಲಿಸಿದ್ದೀನಿ. HP ಕಂಪನಿಯಲ್ಲಿ ಕಲಿಸಿದ್ದೀನಿ, ಹನಿವೆಲ್ ಕಂಪನಿಯಲ್ಲಿ ಕಲಿಸಿದ್ದೀನಿ, ಇಂಟೆಲ್ ಕಂಪನಿಯಲ್ಲಿ ಕಲಿಸಿದ್ದೀನಿ, ಮತ್ತು BEL ಕಂಪನಿಯಲ್ಲಿ ಕಲಿಸಿದ್ದೀನಿ. ಮತ್ತು ಈ ಬ್ಯಾಂಕ್ಗಳು ವಿಶೇಷವಾಗಿ, ಈಗ ನಾನು ಬ್ಯಾಂಕಲ್ಲಿ ಕೆಲಸ ಮಾಡೋದ್ರಿಂದ ಈಗ ಹೆಚ್ಚು ಕಡಿಮೆ ಈ ಮೈಸೂರು ಬ್ಯಾಂಕ್ ಇಂಥ ಬ್ಯಾಂಕಲ್ಲಿ ಪ್ರೊಬೇಷನರಿ ಅಧಿಕಾರಿಗಳೆಲ್ಲ ಬರ್ತಾ ಇರ್ತಾರೆ. ಅವರೆಲ್ಲ ಬೇರೆ ರಾಜ್ಯದಿಂದ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅವರಿಗೆ ಕನ್ನಡದಲ್ಲೇ ಪೋಸ್ಟಿಂಗ್ ಆಗುತ್ತೆ, ಕನ್ನಡದಲ್ಲಿ ವ್ಯವಹರಿಸ ಗೊತ್ತಿಲ್ಲ. ಹಾಗಾಗಿ ಅವರು ನನ್ನ ಕಡ್ಡಾಯವಾಗಿ ಕರೀತಾರೆ. ಸುಮಾರು ಒಂದು 10 ವರ್ಷದಿಂದ ಪ್ರೊಬೇಷನರಿ ಆಫೀಸರ್ಸ್ಗೆ ಒಂದು 10 ಗಂಟೆಗಳ ಕಾಲ ಮಿನಿಮಮ್ ಕನ್ನಡ ಕಲಿಸಲೇಬೇಕು. ಇನ್ನು ನಮ್ಮ ದೇಶದವರಿಗೆ ಕಲಿಸುವಾಗಲೂ ವಿದೇಶಿ ವಿದ್ಯಾರ್ಥಿಗಳಿಗೆ ಕಲಿಸುವಾಗಲೂ ವ್ಯತ್ಯಾಸ ಇದೆ ಅನ್ಸುತ್ತಾ ನಿಮಗೆ? ಖಂಡಿತ ವ್ಯತ್ಯಾಸ ಇದೆ. ಆದರೆ ನನ್ನ ಅನುಭವದಲ್ಲಿ ವಿದೇಶಿಯರು ಭಾಳ ಬೇಗ ಕಲಿತು ಬಿಡ್ತಾರೆ. ಅದು ಯಾಕೆ ಅಂದರೆ ನಾನು ಹೇಳ್ಕೊಡೋದಿಲ್ಲ, ಇನ್ಕ್ಲೂಡಿಂಗ್ ಮೈಸೆಲ್ಫ್, ನನ್ನನ್ನು ಸೇರಿಸಿ. ಅವ್ರಿಗೇನಾದರೂ ಕಲಿಬೇಕು ಅಂದರೆ ಕಲಿಬೇಕಷ್ಟೇ. ಐ ವಾಂಟ್ ಟು ಲರ್ನ್, ಐ ವಿಲ್ ಲರ್ನ್ ಅಷ್ಟೇ ಅವ್ರು ಹೇಳೋದು. ಒಂದು ಕಮಿಟ್ಮೆಂಟ್ ಇದೆ, ಒಂದು ಶ್ರದ್ಧೆ ಇದೆ. ನಾನು ಒಬ್ಬರು ಆಲಿಸ್ ಮಾಲ್ಪಾಸ್ ಅಂತ ಒಂದು 10 ವರ್ಷದಿಂದ ಒಬ್ಬ ಬ್ರಿಟಿಷ್ ಮಹಿಳೆಗೆ ಕಲಿಸಿದೆ. ಒಂದು 3 ತಿಂಗಳಲ್ಲಿ ಒಂದು 60% ಅವಳು ಕಲ್ತ್ಕೊಂಡ್ಬಿಟ್ಲು, ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಲು. ನಾನು ಹೇಳಿದೆ, ಹೌ ಡಿಡ್ ಯು ಲರ್ನ್ ಸೋ ಫಾಸ್ಟ್ ಅಂತ ಕೇಳಿದೆ. ಇಷ್ಟು ಬೇಗ ಹೇಗೆ ಕಲ್ತ್ರಿ ಅಂತ. ಬಿಕಾಸ್ ಆಫ್ ಯುವರ್ ಟೀಚಿಂಗ್ ಅಂತ. ಪರವಾಗಿಲ್ಲ ಮೇಡಮ್, ಟೆಲ್ ಮಿ ಸಮ್ ಅದರ್ ರೀಸನ್ ಅಂತ. ಅವ್ರು ಹೇಳಿದ್ರು, ನೋಡಿ ಸರ್, ನಾವು ಒಂದು ಶೆಡ್ಯೂಲ್ ಮಾಡ್ಕೊಳ್ತೀನಿ. ಈ ವರ್ಷ ಕನ್ನಡ ಲರ್ನಿಂಗ್, ಐ ವಿಲ್ ಲರ್ನ್ ಇಟ್. ನೆಕ್ಸ್ಟ್ ಇಯರ್ ಸ್ವಿಮ್ಮಿಂಗ್, ಐ ವಿಲ್ ಲರ್ನ್ ಸ್ವಿಮ್ಮಿಂಗ್. ನೆಕ್ಸ್ಟ್ ಇಯರ್ ಡ್ರೈವಿಂಗ್, ಐ ವಿಲ್ ಲರ್ನ್ ಇಟ್. ಅಷ್ಟೇ. ಆಮೇಲೆ ಭಾಷೆ ಕಲಿಯೋದು ಅಂದರೆ ಅದರ ಬಳಕೆ ಜಾಸ್ತಿ ಆಗಬೇಕು. ನಾನು ಹೇಳ್ತೀನಿ, ಪ್ರಾಕ್ಟೀಸ್ ಜಾಸ್ತಿ ಬೇಕು. ಅವ್ರು ಹಾಗೆ ಹೇಳ್ತಾಯಿದ್ರು, ಎಷ್ಟು ಫಾಸ್ಟಾಗಿ ಹೇಗೆ ಕಲ್ತೀರಿ ಅಂದರೆ, ಸರ್ ಅವ್ರು ಹೇಳ್ತಾರೆ, ನಾನು ಇಂಗ್ಲೀಷ್ ಕಮ್ಮಿ. ಅವ್ರು ಯಾವ್ದಾದ್ರು ಒಂದು ಹೋಟೆಲ್ಗೆ ಹೋಗ್ತಾರೆ, ಅವರ MG ರಸ್ತೆಯಲ್ಲೆಲ್ಲ ಓಡಾಡ್ತಾಯಿದ್ರು. ಆಕೆ ನೋಡಿದ ತಕ್ಷಣ, ಅವಳ ಡ್ರೆಸ್ಸು ಬಣ್ಣ ನೋಡಿದ ತಕ್ಷಣ ಅವ್ರು ತಕ್ಷಣ ಇಂಗ್ಲೀಷಲ್ಲಿ ಮಾತಾಡ್ತಾರಂತೆ. ಆಕೆ ಹೇಳ್ತಾ ಇದ್ಲು, ನನಗೆ ಇಂಗ್ಲೀಷ್ ಗೊತ್ತಿಲ್ಲ, ಕನ್ನಡ ಮಾತಾಡಿ ಅಂತ. ಸೊ ವರ್ಡ್ಸ್ ಗೊತ್ತಾಗಬೇಕಲ್ಲ. ಸೊ ಅವರು ಆರಂಭದಲ್ಲಿ ನಗ್ತಾ ಇದ್ರಂತೆ. ಸೊ ಆಮೇಲೆ ಕನ್ನಡ ಮಾತಾಡಿ, ಹೀಗಾಗಿ ಕನ್ನಡ ಪದಗಳು ಹೆಚ್ಚು ಗೊತ್ತಾಯಿತು. ಹಾಗೆ ವಿದೇಶಿಯರು ಬಹಳ ಬೇಗ ಕಲಿತಾರೆ. ಇತ್ತೀಚೆಗೆ ನಾನೊಬ್ಬರು ಸಿಗ್ಲಿಂದೆ ಅಂತ, ಅವರು ಸ್ಪ್ಯಾನಿಷ್ ಮಾತಾಡೋರು, ಅದು ಟೈಮ್ಸ್ ಆಫ್ ಇಂಡಿಯಾ ಎಲ್ಲ ಕೂಡ ಬಂತು. ಅವ್ರಿಗೆ ನಾನು ಕಲಿಸಿದೆ. ಅವ್ರ ಹೆಸರು ಹೇಳೋಕೆ ಗೊತ್ತಾಗ್ತಾ, ನಾನು ಸಿದ್ಲಿಂಗಮ್ಮ ಅಂತ ಹೇಳ್ತಾ ಇದ್ದೆ ಆಕೆನೂ ಅಷ್ಟೇ. ಒಂದು 2 ತರಗತಿ ಕಂಟಿನ್ಯೂಸ್ ಆಗಿ ಬಂದರು, 3 ತಿಂಗಳಲ್ಲಿ. ಈಗ ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಹೆಸರು ಕೂಡ ಬರೀತಾರೆ. ಅಂದರೆ ನಮ್ಮ ಭಾರತೀಯರಿಗೆ, ನಮ್ಮವರಿಗೆ ಕನ್ನಡ ಕಲಿಯೋದು ಆ್ಯಕ್ಚುಲಿ ನಿಜವಾಗಿ ತುಂಬ ಸುಲಭ. ಯಾಕೆಂದರೆ ನಮ್ಮ ಕನ್ನಡ ಭಾಷೆ ಎಲ್ಲ ಭಾರತೀಯ ಭಾಷೆಗಳಿಗೆ ತುಂಬ ಹೋಲಿಕೆ ತುಂಬ ಜಾಸ್ತಿ ಇದೆ. ಬಿಕಾಸ್ ತುಂಬ ಪದಗಳು 2 ಭಾಷೆಗಳಲ್ಲೂ ಕಾಮನ್ ಇದೆ. ಸೆಂಟೆನ್ಸ್ ಸ್ಟ್ರಕ್ಚರ್, ವಾಕ್ಯ ರಚನೆ ಎಲ್ಲ ಭಾಷೆಯಲ್ಲೂ ಒಂದು. ಈಗ ನನ್ನ ಹೆಸರು ಪ್ರಸಾದ್ ಅಂತೀನಿ, ಇಲ್ಲಿ ಮೇರಾ ನಾಮ್ ಪ್ರಸಾದ್ ಅಂತ ಹೇಳ್ತಾರೆ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಈಸ್ ಸೇಮ್, ಮೆನಿ ವರ್ಡ್ಸ್ ಆರ್ ಕಾಮನ್. ದೆನ್ ದೇರ್ ಇಸ್ ನಥಿಂಗ್ ಟು ಲರ್ನ್. ನಾನು ಹೇಳ್ತೀನಿ, ಒಂದು ಟ್ರಯಾಂಗಲ್ ಇದ್ದರೆ, ಒಂದು ತ್ರಿಕೋನ ಇದ್ದರೆ, ABBCCA ಇದ್ದರೆ, AB ಗಿವನ್ 4 ಅಂತ ಇದೆ, BC 5 ಸೆಂಟಿಮೀಟರ್ ಇರುತ್ತೆ, AC ಯು ಕ್ಯಾನ್ ಪಾಯಿಂಟ್ ಔಟ್ ವೆರಿ ಈಸಿಲಿ, ತುಂಬ ಸುಲಭವಾಗಿ. ಹಾಗಾಗಿ ಕಲಿಬೋದು. ಕಲಿಯುವ ಮನಸ್ಸು ಇರಬೇಕಷ್ಟೆ.
ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಡಾಕ್ಟರ್ ಮೀತಾ ಅವರಿಗೆ ಒಂದು ಪ್ರಶ್ನೆ. ನನಗೆ ಗಂಟಲಲ್ಲಿ ಬಹಳ ಕಿರಿಕಿರಿ ಇದೆ. ಬಹಳಷ್ಟು ಟ್ರೈ ಮಾಡಿದೆ, ಆದ್ರೆ ಏನೂ ಆರಾಮಾಗ್ಲಿಲ್ಲ. ಗಂಟಲಲ್ಲಿ ಕಿರಿಕಿರಿ ಚಳಿಗಾಲದಲ್ಲಿ ಆಗೋದಿದೆ. ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಆದ್ರೆ ಇನ್ಫೆಕ್ಷನ್ ಕೂಡ ಆಗಬಹುದು. ಮಾಮೂಲಿ ಗುಳಿಗೆ ಇನ್ಫೆಕ್ಷನ್ ಜರ್ಮ್ಸ್ ಅನ್ನು ಕೊಲ್ಲೋದಿಲ್ಲ. ಹಾಗಾಗಿ ನನ್ನ ಸಲಹೆ ಅಂದ್ರೆ ಸ್ಟ್ರೆಪ್ಸಿಲ್ಸ್. ಇದರ ಆಂಟಿಸೆಪ್ಟಿಕ್ ಇಂಗ್ರೀಡಿಯೆಂಟ್ಸ್ ಜರ್ಮ್ಸ್ ಅನ್ನು ಕೊಲ್ಲುತ್ತೆ ಹಾಗೂ ಗಂಟಲಲ್ಲಿ ಪ್ರೊಟೆಕ್ಟಿವ್ ಲೇಯರ್ ಮಾಡಿ ದೀರ್ಘ ಸಮಯ ಆರಾಮ ನೀಡು. ಸ್ಟ್ರೆಪ್ಸಿಲ್ಸ್, ಗಂಟಲಿನ ಕಿರಿಕಿರಿಯ ಸ್ಪೆಷಲಿಸ್ಟ್. ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕನ್ನಡಿ ಅನ್ನುವಂಥ ತಮ್ಮ ಕಾನ್ಸೆಪ್ಟ್ ಎಲ್ಲಿ ಪ್ರಯೋಗಿಸಲಾಯಿತು ಇದನ್ನು? ಅದು ಹಿಂದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ದೃಶ್ಯ ಮಾಧ್ಯಮದ ಮೂಲಕ ಕನ್ನಡ ಕಲಿಸಬೇಕು ಅಂತ ಒಂದು 13 ಎಪಿಸೋಡ್ಗಳನ್ನು ಮಾಡಿದ್ರು. ಅದಕ್ಕೆ ಬೇರೆ ಬೇರೆ ಕನ್ನಡ ಈಗ ತುಂಬ ಜನ ನನ್ನ ಜೊತೆಗೆ ತುಂಬ ಜನ ಕಲಿಸ್ತಾ ಇದ್ದಾರೆ ಕನ್ನಡವನ್ನು. ಅವ್ರನ್ನೆಲ್ಲ ಕರೆದು ಒಂದೊಂದು ಚಾಪ್ಟರ್ ಮಾಡಿಕೊಡಿ, ಒಂದೊಂದು ಎಪಿಸೋಡ್ ಮಾಡಿಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಾನು 2 ಎಪಿಸೋಡ್ ಮಾಡಿಕೊಟ್ಟೆ. ಅದು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿದೆ, ಈಗ ಎಲ್ಲಿದೆಯೋ ಗೊತ್ತಿಲ್ಲ. ಅದು ಚಿಕ್ಕ ಚಿಕ್ಕ ದೃಶ್ಯಗಳು. ಅವ್ರು ಯಾರೋ ನಾನು ಕನ್ನಡಿಗ ಮೆಜೆಸ್ಟಿಕ್ಗೆ ಬರ್ತಾರೆ, ಮೆಜೆಸ್ಟಿಕ್ಗೆ ಬಂದು ಟ್ಯಾಕ್ಸಿ ತೊಗೊಂಡು ಅವ್ರ ಮನೆಗೆ ರೀಚ್ ಆಗ್ತಾರೆ. ಸೊ ಅಲ್ಲಿವರೆಗೆ ಅವ್ರು ಏನೇನು ಕನ್ನಡ, ಅಲ್ಲಿ ಡೈರೆಕ್ಷನ್ಸ್ ಅಂತ ನಾನು ತೊಗೊಂಡಿದ್ದೆ. ಇಲ್ಲಿ ಎಡಗಡೆ ನೋಡಿ, ಎಡಗಡೆ ಮಹಾರಾಣಿ ಕಾಲೇಜ್ ಇದೆ. ಅವ್ರು ಹೇಳ್ತಾರೆ, ಓ ಮಹಾರಾಣಿ ಕಾಲೇಜ್, ಬ್ಯೂಟಿಫುಲ್ ಗರ್ಲ್ಸ್ ಆರ್ ದೇರ್ ಅಂತ. ಆಗ ಹೇಳ್ತಾರೆ ಬಲಗಡೆ ಜೈಲಿದೆ ಅಂತ. ಅಟ್ ದಟ್ ಟೈಮ್ ಜೈಲ್ ವಾಸ್ ದೇರ್, ಜೈಲಿದೆ ಅಂತಂದರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಂತ. ಸೊ ಹಾಗೆ ತಮಾಷೆಯಾಗಿ ಆ ಥರ ನಾನೊಂದು 2-3 ಎಪಿಸೋಡ್ಗಳನ್ನು ಮಾಡಿಕೊಟ್ಟಿದ್ದೆ. ಇನ್ನು ಕನ್ನಡವನ್ನು ಅತಿ ಸುಲಭವಾಗಿ ಕಲಿಸುವಂಥ ತಮ್ಮ ವಿಧಾನ ವಿತ್ ಹ್ಯೂಮರ್ ಕಲಿಸಿಕೊಡ್ತೀರಿ ಅನ್ನುವಂಥ ಮಾತು ಹೇಗೆ ಸಾಧ್ಯ ಇದು? ಅಲ್ಲ, ನಾನು ಹೇಳಿದಾಗಲೇ ಕನ್ನಡ ತುಂಬ ವೈಜ್ಞಾನಿಕವಾದ ಭಾಷೆ. ಅವ್ರಿಗೆ ಕನ್ನಡ ಕಲಿಸುವಾಗ ನಾವು ಯಾವುದೇ ಭಾಷೆಯನ್ನು ದ್ವೇಷಿಸಬಾರ್ದು. ಅದು ನನ್ನ ಮುಖ್ಯ ಧ್ಯೇಯ. ನಾನು ಕನ್ನಡಿಗ, ಅದಕ್ಕೆ ಕನ್ನಡ ಮುಖ್ಯ. ಅದು ನಾನು ಅವ್ರಿಗೆ ಹೇಳ್ತೀನಿ. ನಾನು ನನ್ನ ತಾಯಿಯನ್ನು ಪ್ರೀತಿಸ್ತೀನಿ ಅಂದರೆ ಅರ್ಥ ಎಲ್ಲ ತಾಯಿಯನ್ನು ದ್ವೇಷಿಸ್ತೀನಿ ಅಂತ ಅರ್ಥ ಅಲ್ಲ. ಆದರೆ ಮೊದಲನೇ ಆದ್ಯತೆ ನನ್ನ ತಾಯಿಗೆ. ಇಫ್ ಲೈವ್ ಕನ್ನಡ ಮೀನ್ಸ್ ಇಟ್ ಡಸ್ ನಾಟ್ ಮೀನ್ ಐ ಹೇಟ್ ಆಲ್ ಅದರ್ ಲ್ಯಾಂಗ್ವೇಜಸ್. ಸೊ ಮೊದಲು ನೀವು ಅದನ್ನು ತಿಳ್ಕೊಳ್ಳಿ. ಈ ಕನ್ನಡ ನಾಡಲ್ಲಿರುವಾಗ ನೀವು ಎಲ್ಲರೂ ಕನ್ನಡವನ್ನು ಕಲಿಯಲೇಬೇಕು. ಎರಡನೇದು, ಕನ್ನಡ ಭಾಷೆ ತುಂಬ ವೈಜ್ಞಾನಿಕವಾದ ಭಾಷೆ. ಇಲ್ಲಿ ನೋಡಿ, ಪ್ರತಿಯೊಂದು ಸಂದರ್ಭಕ್ಕೂ ನಾವು ಸರಿಯಾದ ಪದಗಳನ್ನು ಉಪಯೋಗಿಸ್ತೀವಿ. ಈಗ ಎನಿ ಲಿಕ್ವಿಡ್, ನಾವು ದ್ರವನ ನಾವು ಕುಡಿ ಅಂತಲೇ ಹೇಳಬೇಕು. ಕಾಫಿ ಕುಡಿತೀನಿ, ನೀರು ಕುಡಿತೀನಿ ಅಂತ ಹೇಳಬೇಕು. ತಿಂಡಿ ಇದ್ದರೆ ತಿಂಡಿ ತಿಂತೀನಿ ಅಂತಲೇ ಹೇಳಬೇಕು. ಊಟ ಇದ್ದರೆ ಊಟ ಮಾಡ್ತೀನಿ ಅಂತಲೇ ಹೇಳಬೇಕು. ಸಿಗರೇಟ್ ಅಥವಾ ಬೀಡಿ ಅಂದರೆ ಸೇದ್ತೀನಿ ಅಂತ ಹೇಳಬೇಕು. ಅದು ಹೇಳಬಾರ್ದು, ಬಟ್ ಸೇದು ಅನ್ನೋ ಪದ ಇದೆ. ಬೇರೆ ಭಾಷೆಯಲ್ಲಿ ಹಾಗೆ ಇಲ್ಲ. ನಾನೊಂದು ಪುಸ್ತಕ ತೊಗೊಂಡು ಬರ್ತೀನಿ, ಪುಸ್ತಕ ತೊಗೊಂಡು ಬರ್ತೀನಿ ಅನ್ಬೇಕು. ನಾನು ಹೆಂಡತಿ ಕರ್ಕೊಂಡು ಬರ್ತೀನಿ ಅನ್ಬೇಕು. ಬೇರೆ ಭಾಷೆಯಲ್ಲಿ ಐ ಥಿಂಕ್ ನನಗಿಲ್ಲ, ಅದು ಇಲ್ಲ. ಇಂಗ್ಲೀಷಲ್ಲಿ ಬ್ರಿಂಗ್ ಯುವರ್ ವೈಫ್ ಆ್ಯಂಡ್ ಬ್ರಿಂಗ್ ದಿ ಬುಕ್, ಬೋತ್ ವಿ ಹ್ಯಾವ್ ಟು ಬ್ರಿಂಗ್ ಓನ್ಲಿ. ಅಂದರೆ ಇದು ಒಂದೊಂದು ಸಂದರ್ಭಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಪದಗಳನ್ನು ಮಾಡಿದೆ. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಕನ್ನಡ ನನ್ನ ಪ್ರಕಾರ. ಆಮೇಲೆ ಕನ್ನಡ ತುಂಬ ಸುಲಭ. ನಾನು ಅವ್ರಿಗೆ ಹೇಳ್ಕೊಡ್ತೀನಿ, ಮೊದಲೇ ಹೇಳ್ತೀನಿ, ಕನ್ನಡ ಭಾಷೆ ತುಂಬ ಸುಲಭವಾದ ಭಾಷೆ, ಸುಂದರವಾದ ಭಾಷೆ, ಮಧುರವಾದ ಭಾಷೆ, ಪ್ರಾಚೀನವಾದ ಭಾಷೆ. ನೀವು ಯಾರನ್ನಾದರೂ ಕೇಳಿ ಕನ್ನಡ ಎಂತಹ ಭಾಷೆ ಅಂತ ನಮ್ಮ ಹುಡುಗರು ಕೇಳಿದ್ರೆ ಫಸ್ಟ್ ಹೇಳಿದವರು ತುಂಬ ಸುಂದರವಾದ ಭಾಷೆ, ಮಧುರವಾದ ಭಾಷೆ, ಪ್ರಾಚೀನವಾದ ಭಾಷೆ, ಸರಳವಾದ ಭಾಷೆ ಕಲಿಯೋಕೆ. ಯಾಕೆಂದರೆ ಯಾವುದೇ ಪದವನ್ನು ತಕ್ಷಣ ನಾವು ಕ್ವಶನ್ ಮಾಡಿಬಿಡ್ಬೋದಿಲ್ಲ. ಈಗ ಬೆಂಗಳೂರು ಅಂದರೆ ಬೆಂಗಳೂರಾ, ಮೈಸೂರಾ, ಟಿವಿನಾ, ನೀವು ಸೇರಿಸ್ಬಿಟ್ಟು ಎಳೆದುಬಿಟ್ರೆ ಅದು ಕ್ವಶನ್ ಆಗಿಬಿಡುತ್ತೆ. ಬೇರೆ ಭಾಷೆಯಲ್ಲಿ ಆಗಲ್ಲ. ನಾವು ಸ್ವಲ್ಪ ಬೇರೆ ಬೇರೆ ಪದಗಳನ್ನು ಸೇರಿಸಬೇಕು. ಹಾಗಾಗಿ ತುಂಬ ಸುಲಭ. ಲಿಂಗ ವ್ಯವಸ್ಥೆ ತುಂಬ ಸುಲಭ. ಇಲ್ಲಿ ಓನ್ಲಿ ಲಿವಿಂಗ್ ಬೀಯಿಂಗ್, ಬದುಕಿರುವ ಮನುಷ್ಯರಲ್ಲಿ ಮಾತ್ರ 2 ಲಿಂಗ ಇದೆ. ಒಂದು ಪುಲ್ಲಿಂಗ, ಇನ್ನೊಂದು ಸ್ತ್ರೀಲಿಂಗ. ಬಾಕಿ ಎಲ್ಲ ನಪುಂಸಕಲಿಂಗ ಅಂತ ಹೇಳ್ತೀವಿ. ಅಂದರೆ ಬೇರೆ ಭಾಷೆಗಳಲ್ಲಿ ವರ್ಡ್ ಎಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದು ಕಲಿಯೋದು ನಾವು ಸುಲಭ. ಆಮೇಲೆ ಸಾಮಾನ್ಯ ಕನ್ನಡದ ಎಲ್ಲ ಅಕ್ಷರಗಳು, ಎಲ್ಲ ಪದಗಳು ಸ್ವರಾಂತ್ಯದಿಂದ ಎಂಡ್ ಆಗುತ್ತೆ. ಸಾಮಾನ್ಯವಾಗಿ ಸ್ವರಾಂತ್ಯದಿಂದ ಕೊನೆ ಆಗುತ್ತೆ. ಈಗ ಬೆಂಗಳೂರು ಅಂತೀವಿ, ಮೈಸೂರು, ಕರ್ನಾಟಕ, ಕನ್ನಡ. ಅವರು ಕನ್ನಡ ಅಂತಾರೆ, ಕರ್ನಾಟಕ್ ಅಂತಾರೆ. ಹಾಗೆ ಇಲ್ಲ, ಯಶವಂತಪುರ ಅಂತ ಹೇಳ್ತಾ ಇದ್ರು ಟಾಟಾ ಇನ್ಸ್ಟಿಟ್ಯೂಟ್ ಹುಡುಗರು. ನಾನು ಹೇಳಿದೆ, ಅದು ಪೋಸ್ಟ್ ಮಾರ್ಟಮ್ ಮಾಡಬೇಡಿ, ರುಂಡ ಮುಂಡ ಕೈಗಾಲು ಅಂತ ಕಟ್ ಮಾಡಬೇಡಿ, ಯಶವಂತಪುರ ಅಂತ. ಸೊ ಈ ಕನ್ನಡ ಕಲಿಸುವಿಕೆಯ ಒಂದು ಪ್ರಕ್ರಿಯೆಯಲ್ಲಿ ತಾವು ತಮ್ಮ ಕೆಲಸವನ್ನು ಕೂಡ ರಿಸೈನ್ ಮಾಡಿಬಿಟ್ರಿ. ಹೌದು, ಸಂಪೂರ್ಣವಾಗಿ ಇದರಲ್ಲೇ ತಾವು ತಮ್ಮನ್ನು ತೊಡಗಿಸ್ಕೊಂಡ್ಬಿಟ್ರಿ. ಹೌದು. ಅದು ಯಾಕಂದರೆ ನನಗೆ ತುಂಬ ಆಸಕ್ತಿಪೂರ್ಣವಾದಂಥ ವಿಷಯ. ಆಮೇಲೆ ನಾನು ರಿಸೈನ್ ಮಾಡಿದೆ, ನಾನು ರಾಜೀನಾಮೆ ಕೊಟ್ಟೆ ಅಂತ. ಅದರಿಂದ ನನಗೇನು ನಷ್ಟ ಏನೂ ಆಗಲಿಲ್ಲ. ನಮ್ಮ ರಿಸರ್ವ್ ಬ್ಯಾಂಕ್ ತುಂಬ ಒಳ್ಳೆ ಬ್ಯಾಂಕ್. ನಾವು ಇರುವವರೆಗೆ ಚೆನ್ನಾಗಿ ನೋಡ್ಕೊಂಡಿದೆ, ಬಿಟ್ಟ ಮೇಲೂ ಚೆನ್ನಾಗಿ ನೋಡ್ಕೊಳ್ತಾರೆ. ನನಗೆ ಪೆನ್ಷನ್ ಬರ್ತಾಯಿದೆ, ಸ್ವಂತ ಮನೆ ಇದೆ, ನನಗೊಬ್ಬರು ಮಗ ಇದ್ದಾರೆ, ಒಬ್ಬರು ಮಗಳಿದ್ದಾರೆ. ಮಗ ಭಾಷೆಯಲ್ಲಿ ಸೀನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾನೆ. RV ಕಾಲೇಜಲ್ಲಿ ಓದಿದ, BE ಮಾಡಿ MTech ಮಾಡಿದ್ದಾನೆ. ಮಗಳು 7ನೇ ಸೆಮಿಸ್ಟರ್ ಮಾಡ್ತಾ ಇದ್ದಾಳೆ JSS ಇಂಜಿನಿಯರಿಂಗ್ ಕಾಲೇಜಲ್ಲಿ. ಮನೆಯವರ ಎಕ್ಸೆಪ್ಟೆನ್ಸ್ ಇತ್ತು ರಿಸೈನ್ ಮಾಡಿದಾಗ? ಮನೆಯವರು ಪಾಪ ಅವ್ರು ಯಾವುದಕ್ಕೂ ಬರಲಿಲ್ಲ. ನಿನಗೇನು ಸಂತೋಷ ನೀವು ಅದನ್ನು ಮಾಡ್ಕೋ ಅಂತ ಹೇಳಿಬಿಟ್ರು. ಇನ್ನು ತಾವು ಕನ್ನಡ ಭಾಷೆಯನ್ನು ಕಲಿಸುವಂಥ ಸಂದರ್ಭದಲ್ಲಿ ಆದ ಕೆಲವೊಂದು ಅನುಭವಗಳನ್ನು ಹಂಚ್ಕೋಬಹುದಾ? ಅದು ನಾನು ಹೇಳಿದೆ, ಕನ್ನಡ ಭಾಷೆ ಒಂದು ಗಂಭೀರವಾದ ವಿಷಯ.
ಅಟ್ ದಿ ಸೇಮ್ ಟೈಮ್ ಅದನ್ನು ಹ್ಯೂಮರಸ್ ಆಗಿ ಹೇಳಬೇಕು. ಇಲ್ಲದ್ರೆ ಹುಡುಗರನ್ನ ಅವ್ರ ಆಸಕ್ತಿಯನ್ನು ಅಷ್ಟು ಒಂದೂವರೆ ಗಂಟೆ ಕಾಲ ಹಿಡಿದುಕೊಳ್ಳೋದು ಕಷ್ಟ ಆಗುತ್ತೆ. ಅಲ್ಲದೆ ಅವರೆಲ್ಲ ಬೆಳೆದವರು ಚಿಕ್ಕವಲ್ಲ, ನಾವು ವಯಸ್ಕರಿಗೆ ಕನ್ನಡ ಕಲಿಸ್ತಾ ಇರೋದನ್ನು 16-17 ವರ್ಷ ಮೇಲ್ಪಟ್ಟವ್ರಿಗೆ. ಸೊ ಅದರಿಂದ ಅವರು ಮಾತಾಡುವ ಕೆಲವು ತಪ್ಪುಗಳಾಗುತ್ತೆ. ಆ ತಪ್ಪುಗಳನ್ನು ಅವ್ರಿಗೆ ಹೇಳಿ ನಾವು ಖುಷಿ ಪಡಿಸ್ಬೇಕು. ಅಂದರೆ ಅವ್ರ ಜೊತೆ ನಾವು ಸೇರ್ಕೊಂಡು ನಗಬೇಕು. ನಾವು ಹೇಳ್ತೀವಿ, ನೋಡಿ ನೀವು ತಪ್ಪು ಮಾಡ್ತೀರಾ, ಆಗ ನೀವು ನಗ್ತೀರಾ ಅಂತ. ಅದಕ್ಕೆ ನಾನು ಮೆಡಿಕಲ್ ಕಾಲೇಜಲ್ಲಿ ಕಲಿಸ್ತಾ ಇದ್ದೆ. ಮೆಡಿಕಲ್ ಕಾಲೇಜಲ್ಲಿ, ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸ್ವಲ್ಪ ದಿನ ಕಲಿಸಿದೆ. ಅಲ್ಲಿ ಒಬ್ಬ ಶೈಲೇಶ್ ಅಂತ ಒಬ್ಬ ಹುಡುಗ ಇದ್ದ. ಅವನು ಆ ಮೆಡಿಕಲ್ ಕಾಲೇಜ್ ಹಾಸ್ಟೆಲಿದ್ದ. ಅಲ್ಲಿ ಪ್ರತಿ ತಿಂಗಳು ಒಂದು ಫೀಸ್ಟ್ ಮಾಡ್ತಾರಂತೆ. ಫೀಸ್ಟ್ ಆದಮೇಲೆ ಅವರು ಸಾಲಲ್ಲಿ ಹೋಗಬೇಕು, ಅವರಿಗೆ ಒಂದೊಂದು ಹಣ್ಣು ಕೊಡ್ತಾರೆ, ಅದಕ್ಕೆ ನಿಂತ್ಕೋಬೇಕು. ಅವ್ನು ಪಾಪ ಎಕ್ಸಾಮ್ ಸಮಯ, ಪರೀಕ್ಷೆ ಸಮಯ, ಕ್ಯೂನಲ್ಲಿ ನಿಂತಿದ್ದಾನೆ, ಕ್ಯೂ ಮುಂದೆ ಹೋಗ್ತಾ ಇಲ್ಲ. ಅವ್ನು ಹೇಳ್ತಾ, ನನಗೆ ಬೇಗ ಹೆಣ್ಣು ಕೊಡ್ರಿ, ನನಗೆ ರೂಮಲ್ಲಿ ತುಂಬ ಕೆಲಸ ಇದೆ, ಹೋಗಬೇಕು ಅಂತ. ಅವನು ಏನು ಹೆಣ್ಣು ಬೇಕಾ ಅಂತ ಕೇಳ್ತಾ ಇದ್ದಾರೆ. ಅವನು ಹಣ್ಣು ಅನ್ನೋಕ್ಕೆ ಹೆಣ್ಣು ಅಂತ ಉಪಯೋಗ ಮಾಡ್ತಾಯಿದ್ನಂತೆ. ಆಮೇಲೆ ಕರೆದು ಹೇಳ್ದ ಅದು ಹಣ್ಣು ಅಂತ ಹೇಳಬೇಕು ಅಂತ. ಅವನು ಯಾವುದೋ ಒಂದು ಪುಸ್ತಕದಲ್ಲಿ ಅವ್ರದ್ದೊಂದು ಮ್ಯಾಗ್ಝಿನ್ ಇದೆ, ಅದ್ರಲ್ಲಿ ರೆಕಾರ್ಡ್ ಕೂಡ ಮಾಡ್ದ. ಆಮೇಲೆ ಈ ಕೆಲವರು ಪುಸ್ತಕ ಓದಿ ಕಲ್ತು ಬಿಡ್ತಾರೆ ಕನ್ನಡವನ್ನು. ನನ್ನೊಬ್ಬರು ಸ್ಟೂಡೆಂಟ್ ಆ ಪುಸ್ತಕದಲ್ಲಿ, ಯಾಕೆಂದರೆ ಕನ್ನಡ ಮುಖ್ಯವಾಗಿ ಇದು ಧ್ವನಿಕ ಭಾಷೆ, ಇದು ಫೊನೆಟಿಕ್ ಲ್ಯಾಂಗ್ವೇಜ್. ಪ್ರತಿಯೊಂದು ಮೌಖಿಕ ಸಂಕೇತಕ್ಕೂ ಒಂದು ಬರಹದ ಸಂಖ್ಯೆ ಇದೆ. ನಾನು ಡಾ ಅಂದರೆ ಡಾ ಬರಿತೀನಿ, ಲಾ ಅಂದರೆ ಲಾ ಬರಿತೀನಿ, ಲಾ ಅಂದರೆ ಲಾ ಬರಿತೀನಿ. ಇದು ಬೇರೆ ಭಾಷೆಯಲ್ಲಿ ಇಲ್ಲ. ಕೆಲವು ಭಾಷೆಗೆ ಹೆಸರಿಸೋದು ಬೇಡ, ನಿಮಗೆ ಗೊತ್ತಿದೆ. ಕೆಲವು ಭಾಷೆಯಲ್ಲಿ ಕಾಂಗ್ಯ, ಟಾಣ, ತಾನ, ಪಾಮ ಇಷ್ಟೇ. ಕನ್ನಡದಲ್ಲಿ ಪ್ರತಿ ನಾನು ಹೇಳುವ ಒಂದೊಂದು ಅಕ್ಷರಕ್ಕೂ ಅದೇ ಅಕ್ಷರವನ್ನು ನಾನು ಬರಿತೀನಿ. 99 ಭಾಗ. ಅಲ್ಲಿ ನೀವು ಬೆಳಗ್ಗೆ ಏನು ತಿಂದ್ರಿ ಅಂತ ಕೇಳಿದೆ. ನಾನು 2 ಇಡ್ಲಿ ಮತ್ತು 1 ವಡೆ ತಿಂದೆ ಅಂತ. ವಡೆ ಯಾರು ಕೊಟ್ಟರು ಅಂದೆ. ನನ್ನ ಹೆಂಡತಿ ಕೊಟ್ಟರು ಅಂದೆ. ವಡೆ ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅವನು ವಡೆ ಅನ್ನಕ್ಕೆ ವಡೆ ಅಂತ ಹೇಳ್ತಾ ಇದ್ದಾನೆ. ಅವನು ಇಂಗ್ಲೀಷಲ್ಲಿ ಓದ್ಕೊಂಡು. ಹಾಗೆ ಹೇಳಬಾರ್ದು. ಇನ್ನೊಂದು ಕ್ಲಾಸಲ್ಲಿ ನಾನು ಹಾಗೆ ಕೇಳ್ತಾ ಇದ್ದೆ, ನಿಮಗೆ ಯಾವ ಆಟ ಇಷ್ಟ ಅಂತ. ಗೃಹಿಣಿಯರಿಗೆ ಮಾಡ್ತಾಯಿದ್ದೆ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ. ಅದಕ್ಕೆ ಹೇಳಿದ್ರೆ, ನನಗೆ ಆಶೀರ್ವಾದ ಆಟ ಇಷ್ಟ ಅಂತ. ಆಶೀರ್ವಾದ ಆಟ, ಎಲ್ಲ ಆಟ ಗೊತ್ತು, ಇದು ಯಾವುದು ಗೊತ್ತಿಲ್ಲ ಅಂತ. ಆಮೇಲೆ ಗೊತ್ತಾಯ್ತು ನನಗೆ ಆಟ ಅಂದರೆ ಎಲೆ ಪೌಡರ್, ಹಿಟ್ಟು ಅಂತ ಹೇಳ್ತಾರೆ ಅಂತ, ಗೋಧಿ ಆಟ ಅಂತ. ಓಕೆ. ಇನ್ನು ಕೆಲವು ಅವರಿಂದ ಬರುವಂಥ ಪ್ರತಿಕ್ರಿಯೆಗಳು ನನಗೆ ತುಂಬ ಚೆನ್ನಾಗಿರುತ್ತೆ. ಒಬ್ಬರು ತಮಿಳು ಹುಡುಗಿ, ನಾನು ಅವ್ರಿಗೆ ಬರಹನೂ ಕೂಡ ಕಲಿಸ್ತಾ ಇದ್ದೆ. ಒಂದು ಪ್ರಶ್ನೆ ಕೇಳಿದೆ, ನಿಮಗೆ ಕನ್ನಡ ಇಷ್ಟನಾ ಅಂತ. ಆಕೆ ಬರೆದ, ನನಗೆ ಕನ್ನಡ ತುಂಬ ಇಷ್ಟ ಅಂತ. ತಾಕೊಂಬುತ್ತು ಬರೋದಕ್ಕೆ ತಾವತ್ತು ಕೊಟ್ಟಿದ್ರು, ತುಂಬ ಇಷ್ಟ ಅಂತ. ನಾನು ಪತ್ರಿಕೆ ಅದನ್ನು ವ್ಯಾಲ್ಯೂ ಮಾಡಿದೆ, ಮೌಲ್ಯಮಾಪನ ಮಾಡಿದೆ. ಆಮೇಲೆ, ಮೇಡಮ್ ಇದು ತಪ್ಪು ಬರೆದಿದ್ದಲ್ಲ ಮೇಡಮ್, ತಾಕೆ ತಾವತ್ತು ಕೊಡಬಾರ್ದು, ಕನ್ನಡದಲ್ಲಿ ಮೊದಲನೇ ಅಕ್ಷರಕ್ಕೆ ಅದೇ ಜಾತಿ ಒತ್ತಕ್ಷರ ಸೇರಲ್ಲ ಅಂತ. ಯಾಕೆ ಗೊತ್ತಿಲ್ವ ಸರ್? ಗೊತ್ತು ಸರ್. ಯಾಕೆ ಬರೆದ್ರಿ? ನನಗೆ ಎಷ್ಟು ಇಷ್ಟ ಅಂದರೆ ಅದು ಹೇಳ್ಕೊಳ್ಳೋಕೆ ಗೊತ್ತಾಗಲಿಲ್ಲ ಸರ್, ಅದಕ್ಕೆ ಒತ್ತು ಕೊಟ್ಬಿಟ್ಟೆ ಅಂತ. ನಮ್ಗೆ ಸೋ ಮಚ್ ಇಂಟ್ರೆಸ್ಟೆಡ್. ಅದಕ್ಕೆ ನನಗೆ ಅದು ಬಹಳ ಖುಷಿ ಆಯಿತು. ಈ ಥರ ಇನ್ನೊಂದು ಕ್ಲಾಸಲ್ಲಿ ಮಂಗ ಅಂತ ಒಂದು ಪದ ಬಂತು. ನನಗೆ ಹೇಳಿದೆ, ಒಂದು ಮಂಗ ಒಂದು ಪದ, ಒಂದು ವಾಕ್ಯ ಮಾಡಿ ಅಮ್ಮ ಅಂತ. ಅದು ತುಂಬ ಮಲಯಾಳೀಸ್ ಇದ್ರು ಅಂತ ಕಾಣುತ್ತೆ. ಈ ಕ್ಲಾಸಲ್ಲಿ 10 ಮಂಗಗಳು ಇದೆ ಅಂತ ಹೇಳ್ಬಿಟ್ಲು ಅವಳು. ಇವು ಮಂಗಗಳು ಕೂಡ ಕನ್ನಡ ಕಲಿಯುತ್ತಾ ಅಂತ. ಆಮೇಲೆ ಗೊತ್ತಾಯಿತು, ಮಂಗ ಅಂದರೆ ವುಮೆನ್, ಲೇಡಿ, ಗರ್ಲ್ ಅಂತ ಮಲಯಾಳದಲ್ಲಿ ಕೂಡ ಹೇಳ್ತಾರಂತೆ. ಇನ್ನೊಬ್ಬರು ತಮಿಳ್ನವರು ಜಾಸ್ತಿ ಇದ್ದರು. ನಾನು ಪಾಠ ಮಾಡ್ತಾ ಇರಬೇಕಾದ್ರೆ ಚಿಕ್ಕ ಚಿಕ್ಕ ವಾಕ್ಯ ಮಾಡ್ತಾಯಿದ್ದೆ. ನನ್ನ ಸಂಸಾರ ದೊಡ್ಡದು, ಅಕ್ಕ, ತಮ್ಮ, ಅಣ್ಣ ಇದ್ದಾರೆ ಅಂತ. ಹೀಗೆ ಚಿಕ್ಕ ಚಿಕ್ಕ ವಾಕ್ಯ. ನನ್ನ ಸಂಸಾರ ದೊಡ್ಡದು ಅಂತ ಹೇಳಿದ್ದೆ. ಆಮೇಲೆ ಆ ಹುಡುಗಿ ಈಚೆ ಬಂದ ಮೇಲೆ ಕೇಳಿದ್ರು, ಒಬ್ಬರು ವಯಸ್ಸಾದವರು, ಸರ್ ನೀವು ಸ್ವಲ್ಪ ಸಣ್ಣಗಿದ್ದೀರಾ, ಹೌ ಡು ಯು ಮ್ಯಾನೇಜ್ ವಿತ್ ದಟ್ ಬಿಗ್ ಲೇಡಿ ಅಂತ ಕೇಳಿದ್ರು. ಅಲ್ಲಿ ತಮಿಳಿನಲ್ಲಿ ಸಂಸಾರ ಅಂದರೆ ಪೊಂಡಾಟಿ, ಹೆಂಡತಿ ಅಂತ ಅರ್ಥ ಇದೆ ಅಂತ. ಹೇಳಿದೆ, ಸಂಸಾರ ಅಂದರೆ ಕನ್ನಡದಲ್ಲಿ ಫ್ಯಾಮಿಲಿ, ಕುಟುಂಬ ಅಷ್ಟೇ ಅಮ್ಮ ಅಂತೇಳಿ. ಹೌದಾ ಸರ್, ಗೊತ್ತಾಯ್ತು ಸರ್, ನನಗೆ ಗೊತ್ತಿಲ್ಲ ಅಂತ. ಹೀಗೆ ಭಾಳಷ್ಟು ಹಾಸ್ಯ ಪ್ರಸಂಗಗಳು, ಅದನ್ನು ಅವರನ್ನು ಇನ್ವಾಲ್ವ್ ಮಾಡಬೇಕು. ಓಕೆ. ಇನ್ನು ಕನ್ನಡ ಕಲಿಯುವಂಥ ಮನಸ್ಸಿರೋರಿಗೆ ತಮ್ಮ ಕಿವಿ ಮಾತೇನು? ಮೇಡಮ್, ನಾವು ಯಾವುದೇ ರಾಜ್ಯದಲ್ಲಿದ್ದೀವಿ, ಆ ರಾಜ್ಯದ ಭಾಷೆ ಕಲಿಬೇಕಾದ್ದು ನಮ್ಮ ಅಗತ್ಯ. ನಾನು ತಾವು ಹೇಳಿದಾಗೆ ಸುಮಾರು 7-8 ವರ್ಷ ಕಲಿಸಿದ ಮೇಲೆ ನನಗೆ ಯಾಕೋ ಏನು ತುಂಬ ಮೊನಾಟನಸ್ ಆಯಿತು. ಇದು ಯಾಕೆ ಕಲಿಸ್ಬೇಕು, ಯಾಕೆ ಕಲಿಬೇಕು ಅಂತ ನನಗೊಂದು ಜಿಜ್ಞಾಸೆ ಶುರು ಆಯಿತು. ನಾನು ಒಂದು ಕಾರ್ಯಕ್ರಮಕ್ಕೆ, ಸೂರ ಮೆಕ್ಕೊಂಡಿ ಅವರು ಆಗ ಬದುಕಿದ್ರು ಪಾಪ, ತುಂಬ ದೊಡ್ಡ ಕವಿಗಳು, ಅವರನ್ನು ಕರೆದಿದ್ದೆ. ನಾನು ಅವ್ರನ್ನ ಕೇಳಿದೆ ಪರ್ಸ್ನಲಾಗಿ ಮಾತಾಡಿ, ಸರ್ ನಾವು ಹೋದ ಕಡೆ ಎಲ್ಲ ಭಾಷೆ ಕಲಿಬೇಕು ಅಂತ. ಯಾಕೆ ಕಲಿಬೇಕು ಸರ್, ಅದ್ರ ಉದ್ದೇಶ ಏನು ಅಂತ ಹೇಳ್ದೆ. ಅವರು ಒಂದು ಘಟನೆ ಹೇಳಿದ್ರು, ನೋಡಪ್ಪ ನಾನು ನಿಮ್ಮ ಮನೆಗೆ ಬರ್ತೀನಿ, ನೀನು ನನಗೆ 1 ಕಪ್ ಕಾಫಿ ಕೊಡ್ತೀಯ, ನಿಮ್ಮ ಹೆಂಡತಿ ಕೊಡ್ತಾರೆ ಕಾಫಿನ, ಸ್ವಲ್ಪ ಹೊತ್ತು ಆಗಿದ್ರೆ ನಾನು ವಾಪಸ್ ಬರ್ತೀನಿ. ನಾನು ಸುಮ್ಮನೆ ವಾಪಸ್ ಬರಲ್ಲ, ನಿಮ್ಮ ಹೆಂಡತಿ ಕರಿತೀನಿ ಅಥವಾ ನಿಮ್ಮ ತಾಯಿ ಕರಿತೀನಿ, ಅಮ್ಮ ಕಾಫಿ ತುಂಬ ಚೆನ್ನಾಗಿತ್ತು ಅಂತೀನಿ. ಇವನ್ ಕಾಫಿ ವಾಸ್ ವೆರಿ ವರ್ಸ್ಟ್, ತುಂಬ ಕೆಟ್ಟದಾಗಿದ್ದರೂ ಚೆನ್ನಾಗಿತ್ತು ಅಂತೇಳಿ ಅದು ನನ್ನ ಕರೆಡಿಸಿ. ಇನ್ನೊಂದು ಸರಿ ಬರ್ತೀನಿ ನಿಮ್ಮ ಮನೇಲಿ ಕಾಫಿ ಕುಡಿತೀನಿ ಅಂತ ಹೇಳ್ತೀನಿ. ಈಗ ಕೇವಲ 1 ಕಪ್ ಕಾಫಿಗೆ ಅಷ್ಟೊಂದು ಕೃತಜ್ಞತೆಯನ್ನು ಸೂಚಿಸ್ತೀವಿ ನಾವು. ಒಂದು ರಾಜ್ಯದಲ್ಲಿ ಹೋಗಲು ವಾಸ ಮಾಡ್ತೀವಿ, ಅಲ್ಲಿ ನೀರನ್ನು ಕುಡಿತೀವಿ, ಅಲ್ಲಿ ಗಾಳಿಯನ್ನು ಅನುಭವಿಸ್ತೀವಿ, ವಾತಾವರಣ ಅನುಭವಿಸ್ತೀವಿ, ಅಲ್ಲಿ ಕೆಲಸ ತೊಗೋತೀವಿ, ಅಲ್ಲಿ ಎಂಪ್ಲಾಯ್ಮೆಂಟ್ ಮಾಡ್ತೀವಿ. ಎಲ್ಲವನ್ನೂ ಅನುಭವಿಸಿದಾಗ ಆ ರಾಜ್ಯಕ್ಕೆ ನಾವು ಹೇಗೆ ಕೃತಜ್ಞತೆ ಸಲ್ಲಿಸಬೇಕು? ಹೇ ಕನ್ನಡ ತಾಯಿ ನಿನಗೆ ನಮಸ್ಕಾರ, ಕೃತಜ್ಞತೆ ಅಂತ ಹೇಳೋಕ್ಕಾಗಲ್ಲ. ಆ ತಾಯಿಗೆ ಶರೀರ ಇಲ್ಲ, ದೇಹ ಇಲ್ಲ, ಬಾಡಿ ಇಲ್ಲ. ಏನಂದರೆ ಹ್ಯಾವ್ ಟು ಲರ್ನ್ ದಿ ಲ್ಯಾಂಗ್ವೇಜ್ ಆ್ಯಂಡ್ ರೆಸ್ಪೆಕ್ಟ್ ದಿ ಕಲ್ಚರ್. ಆ ಭಾಷೆಯನ್ನು ಕಲಿತು ಆ ಸಂಸ್ಕೃತಿಗೆ ಗೌರವ ಸೂಚಿಸಿದರೆ ಅದೇ ನೀನು ತೋರಿಸುವಂಥ ಸರಳವಾದ, ಅತ್ಯುತ್ತಮವಾದ ಮಾರ್ಗ. ಅದಕ್ಕೆ ನಾವು ಭಾಷೆ ಕಲಿಬೇಕು ಅಂತ. ಶ್ರೀನಿವಾಸ್ ಪ್ರಸಾದ್,